Namaskaram. So continuing with the chapter moving charges and magnetism. So next topic ನಾವು ಇವತ್ತು ಡಿಸ್ಕಸ್ ಮಾಡಕ್ಕೆ ಹೊಂಟಿದ್ದು ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದಕ್ಕೆ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ ಒಂದು ಟಾಪಿಕ್ಕಿಗೆ ಒಂದು ಸ್ಮಾಲ್ ಕನೆಕ್ಷನ್ ಮಾಡೋಣ ನಾವೀಗ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅ ಟಾಪಿಕ್ ವೇರ್ ವಿ ಹ್ಯಾವ್ ಡಿಸ್ಕಸ್ಡ್ ಫೋರ್ಸ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಲೈಕ್ ಹೆಂಗಂದ್ರೆ ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ ಅಂತ ಅನ್ಕೋರಿ. ಸೊ ಇದ್ರೊಳಗೆ ಒಂದು ಚಾರ್ಜ್ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿಯಿಂದ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಮೂವ್ ಆತಂದರೆ ದೆನ್ ದಿಸ್ ಚಾರ್ಜ್ ಸಿಂಗಲ್ ಚಾರ್ಜ್ ಇದು ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಇದು ಹಳೆಯದು, ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೊಂಟಿದ್ದು ಮತ್ತು ಫೋರ್ಸ ಈ ಸರ್ತಿ ಇನ್ಸ್ಟೆಡ್ ಆಫ್ ಸಿಂಗಲ್ ಚಾರ್ಜ್ ಒಂದ ಚಾರ್ಜ್ ಬದಲಿ ಕರೆಂಟ್ ಮೇಲೆ, ಕರೆಂಟ್ ಅಂದ ತಕ್ಷಣ ಏನು ಬರುತ್ತೆ ಹೇಳಿರಿ, ಅದ್ರೊಳಗೆ ಫ್ಲೋ ಆಫ್ ಚಾರ್ಜಸ್ ಬರ್ತಾವೆ, ಮಲ್ಟಿಪಲ್ ಚಾರ್ಜಸ್ ಬರ್ತಾವೆ. ಆ ಮಲ್ಟಿಪಲ್ ಚಾರ್ಜಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಪಾಸ್ ಆಗೋಬೇಕಾರೆ ಅದ್ರ ಮೇಲೆ ಬರುವಂಥ ಫೋರ್ಸ್ ಲೈಕ್ ಹೆಂಗಂದ್ರೆ, ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅನ್ಕೋರಿ. ಓಕೆ, ಈ ಸೈಡ್ ನಾರ್ತ್ ಪೋಲ್, ಈ ಸೈಡ್ ಸೌತ್ ಪೋಲ್, ಈ ರೀತಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಇದ್ರೊಳಗೆ ನಾನು ಏನು ಮಾಡ್ತೀನಿ, ಇನ್ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ವಯರ್ ಹಾಕ್ತೀನಿ. ಆ ವಯರ್ನೊಳಗೆ ಐ ಅನ್ನುವಷ್ಟು ಕರೆಂಟ್ ಪಾಸ್ ಆಗತ್ತೈತಿ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ ಫಾರ್ಮುಲಾ ನಾವು ಯಾವಾಗ ಹಚ್ತೀವಿ, ಒಂದ ಚಾರ್ಜ್ ಇದ್ರೆ. ಈಗ ಕರೆಂಟ್ ಅಂದ ತಕ್ಷಣ ಇದರೊಳಗೆ ಮಲ್ಟಿಪಲ್ ಚಾರ್ಜಸ್ ಇರ್ತಾವೆ, ಭಾಳಷ್ಟು ಚಾರ್ಜಸ್ ಸೈಮಲ್ಟೇನಿಯಸ್ಲಿ ಆ ವಯರ್ನಾಗ ಮೂವ್ ಆಗ್ತಿರ್ತಾವೆ. ಸೊ ನಾವು ಈಗ ಡಿರೈವ್ ಮಾಡೋಕ್ಕೆ ಹೊಂಟಿದ್ದು ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಫೋರ್ಸ್ ಆನ್ ದ ವಯರ್ ಈ ಕಂಡಕ್ಟರ್ ಮೇಲೆ, ಅಂದ್ರೆ ಸಿಂಗಲ್ ಚಾರ್ಜ್ ಮೇಲೆ ಕ್ಯೂ ವಿ ಬಿ ಸೈನ್ ಥೀಟಾ ಅಂತ. ಹಂಗೆ ಭಾಳಷ್ಟು ಚಾರ್ಜಸ್ ಒಮ್ಮೆ ಒಂದು ವಯರ್ನಾಗ ಪಾಸ್ ಆಗೋಬೇಕಾರೆ ಆ ವಯರ್ ಮೇಲೆ ಟೋಟಲ್ ಎಷ್ಟು ಫೋರ್ಸ್ ಬರ್ತೈತೆ. ಸೊ ದ್ಯಾಟ್ ಫಾರ್ಮುಲಾ ನಾವು ಡಿರೈವ್ ಮಾಡೋಕೆ ಹೊಂಟಿದ್ದು ಯಾವುದು ಅಂದರೆ ಎಫ್ ಈಸ್ ಈಕ್ವಲ್ಸ್ ಟು ಬಿ ಐ ಎಲ್ ಸೈನ್ ಥೀಟಾ ಅಂತ ಬರ್ತೈತೆ. ಬಿಲ್ ಸೈನ್ ಥೀಟಾ ಅಂತ ನೆನ್ಪಿಟ್ಕೋಬೋದು. ಒಂದೊಂದು ಟೆಕ್ಸ್ಟ್ ಬುಕ್ನೊಳಗೆ ಐ ಬಿ ಎಲ್ ಹಿಂಗೆ ಹಿಂದೆ ಮುಂದೆ ಕೊಡ್ತಾರೆ. ಸೊ ಬೆಟರ್ ಬಿಲ್ ಸೈನ್ ಥೀಟಾ ಅಂಥೇಳಿ ನೆನ್ಪಿಟ್ಕೋಬೋದು. ಸೊ ಎಫ್ ಈಸ್ ಈಕ್ವಲ್ಸ್ ಟು QVB sin theta is the formula to calculate force on a single charge, whereas F is equals to BIL sin theta is a formula to calculate force on a current carrying conductor. ಅಂದ್ರೆ ಒಂದು ಇಡೀ ವಯರ್ ಮೇಲೆ ಒಟ್ಟ ಎಷ್ಟು ಫೋರ್ಸ್ ಬರ್ತೈತೆ. ಸೊ ಫಸ್ಟ್ ಆಫ್ ಆಲ್ ಈ ವಯರ್ ಮೇಲೆ ಫೋರ್ಸ್ ಯಾಕೆ ಬರಬೇಕು? ಈಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ನಾವೇನು ಮಾಡೀವಿ, ಒಂದು ವಯರ್ ಇಲ್ಲಿ ಹಾಕಿ ಅದರ ಕರೆಂಟ್ ಪಾಸ್ ಮಾಡಿ. ಸೊ ಆಬ್ವಿಯಸ್ಲಿ ಯಾವಾಗ ಒಂದು ವಯರ್ನಾಗ ಕರೆಂಟ್ ಪಾಸ್ ಆಗ್ತೈತಿ, ಆ ಕರೆಂಟ್ ವಯರ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ಬೇಕಲ್ಲ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ನಾವು ಆಲ್ರೆಡಿ ಅಪ್ಲೈ ಮಾಡಿದಂಥ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡು ಇಂಟರಾಕ್ಷನ್ ಆಗಿ ಫೋರ್ಸ್ ಡೆವಲಪ್ ಆಗ್ತೈತಿ. ದ್ಯಾಟ್ ಈಸ್ ಈಕ್ವಲ್ಸ್ ಟು ಬಿ ಐ ಎಲ್ ಸೈನ್ ಥೀಟಾ ಅಂಥೇಳಿ ನಾವೀಗ ಡಿರೈವ್ ಮಾಡ್ಬೇಕು. ಸೊ ನಿಮ್ಗೆ ನೆನಪಿದ್ರೆ ಆ್ಯಕ್ಚುಲಿ ಕ್ಯೂ ವಿ ಬಿ ಸೈನ್ ಥೀಟಾದ ಫಾರ್ಮುಲಾ ನಾವು ಡಿರೈವ್ ಮಾಡಿರಲಿಲ್ಲ, ಒಂದು ಪರ್ಟಿಕ್ಯುಲರ್ ಡೆರಿವೇಷನ್ ಅಂತಿರಲಿಲ್ಲ. ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೇನೆಂದರೆ ಒಂದು ಚಾರ್ಜ್ ಮೂವ್ ಆಗೋಬೇಕಾದ್ರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಬರುತ್ತಲ್ಲ, ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವೆಲಾಸಿಟಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಸೊ ಆನ್, ಈ ರೀತಿ ಡಿಸ್ಕಸ್ ಮಾಡಿದ್ವಿ. ಬಟ್ ಬಿ ಐ ಎಲ್ ಸೈನ್ ಥೀಟಾ ಏನು ಎಂಟೈರ್ ವಯರ್ ಮೇಲೆ ಒಂದು ಫೋರ್ಸ್ ಬರುತ್ತಲ್ಲ, ಅದಕ್ಕೊಂದು ಡೆರಿವೇಷನ್ ಐತೆ ಈಗ. ಸೊ ಆ ಡೆರಿವೇಷನ್ ಹೆಂಗೆ ಅಂಥೇಳಿ ನೋಡೋಣಂತೆ. ಸೊ ಕನ್ಸಿಡರ್ ಅ ವಯರ್. ಓಕೆ, so let us say the length of the wire is L, ಇದ್ರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ A. ಇದೇನು ಪರ್ಟಿಕ್ಯುಲರ್ ಡೆರಿವೇಷನ್ ಐತಲ್ಲ, ಇದು ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಪರ್ಟಿಕ್ಯುಲರ್ಲಿ ನಾವು ಕಾಲೇಜ್ನೊಳಗೆ ಯಾವ್ದು ಯೂಸ್ ಮಾಡ್ತೀವಿ ಅಲ್ಲೇ ಇಂಟಿಗ್ರೇಷನ್ ಯೂಸ್ ಮಾಡಿ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಯಾರ ಅವ್ರೆ. ಅದ್ರ ಬದಲು ನಾನು ಬೇರೆ ಸ್ಟೆಪ್ಸ್ ಯೂಸ್ ಮಾಡಿ ನಿಮ್ಮ ಡೆರಿವೇಷನ್ ಮಾಡಿಸ್ತೀನಿ. ಆ್ಯಂಡ್ ಎಕ್ಸಾಮ್ನೊಳಗೆ ಇದನ್ನು ಕೇಳಿದರೆ ಹೆಂಗೆ ಬರೀಬೇಕು ಇದನ್ನು ಅಂಥೇಳಿ ನಾ ಇಲ್ಲೇ ಬರೆದು ಅದನ್ನು ಫೋಟೋ ಹೊಡೆದಿಟ್ಟಿನಿ. ಆಮೇಲೆ ನೀವು ಇದನ್ನು ಬರ್ಕೊಳ್ಳಿರಂತ. ಅಂಥಪರಿ ಜಾಸ್ತಿ ಬರ್ಕೊಳ್ಳೋದಂತ ಏನಿಲ್ಲ, ಇದು ಜಾಸ್ತಿ ಅನಿಸುತ್ತೆ ನೋಡೋಕೆ. ಇದೊಂದು ಸ್ಟಾರ್ಟಿಂಗ್ ಒಂದು ಕನ್ಸಿಡರೇಷನ್, ಆಮೇಲೆ ಡೈರೆಕ್ಟ್ಲಿ ನಾವು ಡೆರಿವೇಷನ್ ಸ್ಟಾರ್ಟ್ ಮಾಡ್ತೀವಿ. ಒಂದು 2 ಲೈನ್ ಕ್ಯಾಲ್ಕುಲೇಷನ್ ಬರುತ್ತೆ, ಅಲ್ಲಿಗೆ ಡೆರಿವೇಷನ್ ಮುಗ್ದ ಹೋಗುತ್ತೆ. ಇಟ್ಸ್ ಎ ಸ್ಮಾಲ್ ಡೆರಿವೇಷನ್ ಆ್ಯಕ್ಚುಲಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಏನು ಮಾಡಾಕತ್ತಿದ್ವಿ ನಾವು ಅಂದರೆ, ಒಂದು ರಾಡ್ ಅಥವಾ ಲೆಂತ್ ಎಲ್ ಇರುವಂಥ ಒಂದು ವಯರ್ ಕನ್ಸಿಡರ್ ಮಾಡೀವಿ. ಇಲ್ಲೇ ಎಲ್ ಅಂದರೆ ಅದರದ್ದು ಲೆಂತ್, ಎ ಅಂದರೆ ಅದರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ. ನೆಕ್ಸ್ಟ್, ಈಗ ಈ ವಯರ್ನೊಳಗೆ ಸಿಂಗಲ್ ಚಾರ್ಜ್ ಅಂತೂ ಇರೋಂಗಿಲ್ಲ, ಮಲ್ಟಿಪಲ್ ಎಲೆಕ್ಟ್ರಾನ್ಸ್ ಇರ್ತಾವೆ.
ಸೊ ಅದಕ್ಕೆ ಲೆಟಸ್ ಸೇ ಈ ವಯರ್ನೊಳಗೆ ಎಲೆಕ್ಟ್ರಾನ್ಸ್ ಪಾಸ್ ಆಗೋಬೇಕಾರೆ ಎನ್ ಬಿ ಇಟ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ. ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದರೆ ಎನ್ ಅಂದ್ರೆ ಇಲ್ಲೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಈಗ ಈ ವಯರ್ದ ಲೆಂತ್ ಎಲ್ ಇದ್ದರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇದ್ದರೆ, ಈ ವಯರ್ನೊಳಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? ಈ ವಯರ್ನಾಗ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ನಾಟ್ ಎನ್. ಎನ್ ಅಂದ್ರೆ ಏನದು? 1 ಯೂನಿಟ್ ವಾಲ್ಯೂಮಿಗೆ, 1 ಮೀಟ್ರ್ ಕ್ಯೂಬಿಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಎನ್. ಈಗ ಹೆಂಗೆ ಅಂದ್ರೆ ಇಲ್ಲೇ 1 ಮೀಟರ್ ಕ್ಯೂಬ್ನಷ್ಟು ವಾಲ್ಯೂಮ್ನೊಳಗೆ ಎನ್ ಎಲೆಕ್ಟ್ರಾನ್ಸ್ ಅದಾವಂದ್ರೆ ಇಲ್ಲಿ ಎಷ್ಟೈತೆ ಹೇಳ್ರಿ ವಾಲ್ಯೂಮ್? ಈ ವಯರ್ದು ವಾಲ್ಯೂಮ್ ಏನಾಗ್ತೈತಿ? ಈ ವಯರ್ದು ವಾಲ್ಯೂಮ್ ಅಂದರೆ ವಯರ್ದು ಏರಿಯಾ ಮಲ್ಟಿಪ್ಲೈಡ್ ಬೈ ವಯರ್ದು ಲೆಂತ್. ಸೊ ದಿಸ್ ಗಿವ್ಸ್ ಅಸ್ ವಾಲ್ಯೂಮ್ ಆಫ್ ದ ವಯರ್. ಈಗ ವಾಲ್ಯೂಮ್ 1 ಮೀಟರ್ ಕ್ಯೂಬ್ ಇದ್ದರೆ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎ ಇಂಟು ಎಲ್ನಷ್ಟು ವಾಲ್ಯೂಮ್ ಇದ್ದರೆ ಎಷ್ಟು ಎಲೆಕ್ಟ್ರಾನ್ಸ್ ಅಂತ ನಾವು ತೊಗೊಂಡ್ರೆ, ಸೊ ಇವೆರಡು ಮಲ್ಟಿಪ್ಲೈ ಆಗ್ತಾವೆ, ಇವೆರಡು ಮಲ್ಟಿಪ್ಲೈ ಆಗ್ತಾವೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಕ್ವಶನ್ ಮಾರ್ಕ್ ಹಾಕೋ ಬದಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿಸ್ ವಯರ್, ಟೋಟಲ್ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಈಸ್ ಎಷ್ಟು ಅಂತ ಕೇಳಿದ್ರೆ ಕ್ವಶನ್ ಮಾರ್ಕ್ ಇಂಟು 1 ಆಗ್ತದೆ. ದಟ್ ಈಸ್ ಈಕ್ವಲ್ಸ್ ಟು ಇವೆರಡು ಮಲ್ಟಿಪ್ಲೈ ಆಗ್ತದೆ ನೋಡ್ರಿ ಇನ್ ಬಿಟ್ವೀನ್. ಏನಾಯ್ತು ಹಂಗಂದ್ರೆ ಎನ್ ಎ ಎಲ್ ಅಥವಾ ಎನ್ ಎಲ್ ಎ ಹೆಂಗಾರ ಬರೀರಿ. ಸೊ ವಾಟ್ ಈಸ್ ಎನ್ ಎಲ್ ಎ ಹಿಯರ್ ಅಂದ್ರೆ ಈ ವಯರ್ ನಾವೇನು ಕನ್ಸಿಡರ್ ಮಾಡಿವಲ್ಲ ಆಫ್ ಲೆಂತ್ ಎಲ್ ಮತ್ತು ಕ್ರಾಸ್ ಸೆಕ್ಷನ್ ಏರಿಯಾ ಎ, ಇದರೊಳಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್, ಟೋಟಲ್ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಈಸ್ ಎನ್ ಎಲ್ ಎ. ಸೊ ಇಂಥದ್ದೊಂದು ವಯರನ್ನು, ಇದೇನು ವಯರ್ ನಾವು ಈಗ ಕನ್ಸಿಡರ್ ಮಾಡಿವಲ್ಲ ಆಫ್ ಲೆಂತ್ ಎಲ್, ಕ್ರಾಸ್ ಸೆಕ್ಷನಲ್ ಏರಿಯಾ ಈಸ್ ಎ, ಇದನ್ನು ತೊಗೊಂಡು ಹೋಗಿ ಇದರೊಳಗೆ ಇಡ್ತಾರೆ, ಎಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ. ಸೊ ಅವಾಗ ಇದರೊಳಗೆ ಎಲೆಕ್ಟ್ರಾನ್ಸ್ ಏನು ಪಾಸ್ ಆಗ್ತಿರ್ತಾವಲ್ಲ ಅದ್ರ ಸುತ್ತಲೂ ಒಂದು ಏನು ಬರ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದೇರ್ ಆರ್ ಟೋಟಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಹಿಯರ್. ಬಿಕಾಸ್ ಆಫ್ ದ್ಯಾಟ್ ಇದೇನು ವಯರ್ ನಾವು ತೊಗೊಂಡಿವಲ್ಲ ಆಫ್ ಲೆಂತ್ ಎಲ್, ಅದ್ರ ಮೇಲೆ ಒಂದು ಫೋರ್ಸ್ ಬರ್ತೈತಿ ಎಫ್. ಸೊ ಇದನ್ನು ನಾವು ಈಗ ಪ್ರೂವ್ ಮಾಡ್ಬೇಕು, ಎಫ್ ಇಸ್ ಈಕ್ವಲ್ಸ್ ಟು ಬಿ ಐ ಎಲ್ ಸೈನ್ ಥೀಟಾ. ಸೊ ಫಾರ್ ದ್ಯಾಟ್ ನಾವು ಏನು ಮಾಡ್ತೀವಿ ಅಂದರೆ ಇನಿಷಿಯಲಿ ವಿ ವಿಲ್ ಮೇಕ್ ಯೂಸ್ ಆಫ್ ದ ಫಾರ್ಮುಲಾ ದ್ಯಾಟ್ ವಿ ಆಲ್ರೆಡಿ ನೋ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ ಮತ್ತು ಈಗ ನಾವು ಡಿರೈವ್ ಮಾಡೋಕೆ ಹೊಂಟದ್ದು ಫಾರ್ಮುಲಾ ಬಿ ಐ ಎಲ್ ಸೈನ್ ಥೀಟಾ ನೋಡೋ ಡಿಫ್ರೆನ್ಸ್ ಏನಂದರೆ ಇದು ಫೋರ್ಸ್ ಸಿಂಗಲ್ ಚಾರ್ಜ್ ಮೇಲೆ, ಅದು ಮಲ್ಟಿಪಲ್ ಚಾರ್ಜ್ ಮೇಲೆ. ಸೊ ಅದಕ್ಕೆ ನಾವೇನು ಮಾಡೋಣ, ಇದೇ ಫಾರ್ಮುಲಾ ಯೂಸ್ ಮಾಡಿ ಇದೇ ಫಾರ್ಮುಲಾನ ಮಲ್ಟಿಪಲ್ ಚಾರ್ಜಸ್ಸಿಗೆ ಅಂತ ಹಚ್ಬಿಡೋಣ. ಸೊ ಫೋರ್ಸ್ ಆನ್ ದ ವಯರ್ ಎಫ್ ಡಬ್ಲ್ಯೂ ಅಂತ ಬರೀತೀನಿ ನಾ ಬೇಕಾರೆ ಹಂಗೆ ಈ ಸದ್ಯ ನಮ್ಗೆ ಗೊತ್ತಾಗಕ್ಕೆ. ಫೋರ್ಸ್ ಆನ್ ದ ಎಂಟೈರ್ ವಯರ್, ಆ ವಯರ್ನೊಳಗೆ ಸಿಂಗಲ್ ಚಾರ್ಜ್ ಹೊಂಟೈತೆ, ಮಲ್ಟಿಪಲ್ ಚಾರ್ಜಸ್ ಹೊಂಟಾವ್ರಿ. ಈಗ ಮಲ್ಟಿಪಲ್ ಚಾರ್ಜಸ್ ಹೌದಾ? ಟೋಟಲಿ ಎಷ್ಟು ಚಾರ್ಜಸ್ ಹೊಂಟಾವೆ ನಾ ಈಗ ಹೇಳಿದೆ, ಎನ್ ಇಂಟು ಎಲ್ ಇಂಟು ಎ, ದಿಸ್ ಈಸ್ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇಂಟು ಅವೆಲ್ಲ ಸೇರಿ ಎಷ್ಟು ಚಾರ್ಜ್ ಆತ ಅಂತ ಗೊತ್ತಾಗ್ಬೇಕಂದ್ರೆ ಇಂಟು ಕ್ಯೂ ಮಾಡ್ಬೇಕು. ಒಂದು ಚಾರ್ಜ್ ಇದ್ದಾಗ ಕ್ಯೂ ಬರಿತೀವಿ. ಈಗ ಇಲ್ಲಿ 5 ಚಾರ್ಜ್ ಅದಾವಂದ್ರೆ 5, ದಿಸ್ ಎನ್ ಇಂಟು ಎಲ್ ಇಂಟು ಎ ರೆಪ್ರೆಸೆಂಟ್ಸ್ 5 ಅಂದರೆ 5 ಅಂದರೆ ಇಲ್ಲಿ ಎಷ್ಟು ಚಾರ್ಜಸ್ ಅದಾವೆ. ಸೊ ಎನ್ ಇಂಟು ಎಲ್ ಇಂಟು ಎ ಈಸ್ ನಂಬರ್ ಆಫ್ ಚಾರ್ಜಸ್, ಎನ್ ಇಂಟು ಎಲ್ ಇಂಟು ಎ ಇಂಟು ಕ್ಯೂ ಇಸ್ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ದ ವಯರ್. ಓಕೆ, ಸೊ ನಾ ಏನು ಮಾಡಾಕತ್ತೀವಿ, ನಮಗೆ ಆಲ್ರೆಡಿ ಗೊತ್ತಿರುವಂಥ ಫೋರ್ಸ್ ಫಾರ್ಮುಲಾ ವಿಚ್ ಈಸ್ ಫಾರ್ ಸಿಂಗಲ್ ಚಾರ್ಜ್ ಅದನ್ನು ಮಲ್ಟಿಪಲ್ ಚಾರ್ಜಸ್ಸಿಗೆ ಯೂಸ್ ಮಾಡಾಕತ್ತೀವಿ. ಸೊ ಇಲ್ಲಿ ಮಲ್ಟಿಪಲ್ ಚಾರ್ಜಸ್ ಇದ್ದಿದ್ದಕ್ಕೆ ಇನ್ಸ್ಟೆಡ್ ಆಫ್ ಜಸ್ಟ್ ರೈಟಿಂಗ್ ಕ್ಯೂ ವಿ ವಿಲ್ ಹ್ಯಾವ್ ಟು ರೈಟ್ ಎನ್ ಎಲ್ ಎ ಇಂಟು ಕ್ಯೂ ಮಲ್ಟಿಪ್ಲೈಡ್ ಬೈ. ಈಗ ನೋಡಿರಿ, ನಮಗೆ ಆಲ್ರೆಡಿ ಗೊತ್ತಿದ್ದಂಥ ಫಾರ್ಮುಲಾ ಇದನ್ನು ಹಿಂಗೆ ಬರಿಬೋದಲ್ಲ, ನಿಮಗೆ ನೆನಪಿದ್ರೆ ಕ್ಯೂ ಇಂಟು ಐ ಕ್ಯಾನ್ ರೈಟ್ ದಿಸ್ ವಿ ಬಿ ಸೈನ್ ಥೀಟಾ. ಇದು ಕ್ರಾಸ್ ಪ್ರಾಡಕ್ಟ್ ಬಂದಿರ್ತೈತಲ್ಲ ವಿ ಬಿ ಸೈನ್ ಥೀಟಾ. ಐ ಕ್ಯಾನ್ ರೈಟ್ ವಿ ಬಿ ಸೈನ್ ಥೀಟಾ ಆ್ಯಸ್ ವೆಕ್ಟ್ರ್ ವಿ ಕ್ರಾಸ್ ವೆಕ್ಟ್ರ್ ಬಿ ಅಂಥೇಳಿ ವಿ ಕ್ರಾಸ್ ಬಿ ಅಂತ ಬರಿಬೋದು, ಹೌದಾ? ಸೊ ಈಗ ನಾನು ಏನು ಮಾಡಿದೆ, ಇದನ್ನು ಎರಡು ಫಾರ್ಮುಲಾ ಕಂಪ್ಯಾರಿಸನ್ ಮಾಡಿದಾಗ ಕ್ಯೂ ಜಗದಾಗ ಇಲ್ಲೇನು ಬಂತು, ಎನ್ ಎಲ್ ಎ ಕ್ಯೂ ಬಂತು. ಉಳಿದದ್ದು ಕ್ಯೂ ಜಗದಾಗಂತೂ ಬರೆದ್ವಿ, ಉಳಿದದ್ದು ಏನೀಗ ವಿ ಕ್ರಾಸ್ ಬಿ. ಸೊ ಎನ್ ಎಲ್ ಎ ಇಂಟು ಕ್ಯೂ ಇಂಟು ಬ್ರಾಕೆಟ್ ವಿ ಕ್ರಾಸ್ ಬಿ ರಿಮೇನ್ಸ್ ಸೇಮ್. ಓಕೆ, ಓನ್ಲಿ ಥಿಂಗ್ ಇಸ್ ಇಲ್ಲಿ ಸಿಂಗಲ್ ಚಾರ್ಜ್ ಬದಲಿ ನಾವು ಮಲ್ಟಿಪಲ್ ಚಾರ್ಜಸ್ ತೊಗೊಂಡಿವಿ ಅಷ್ಟೆ. ನೆಕ್ಸ್ಟ್ ಇಲ್ಲಿ ವಿ ಅಂದ್ರೇನು, ಈ ಫಾರ್ಮುಲಾದೊಳಗೆ ವಿ ಅಂದ್ರೇನು, ವೆಲಾಸಿಟಿ ಆಫ್ ದ ಚಾರ್ಜ್. ಬಿ ಅಂದರೆ ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ನಾವು ಆ ಸಿಂಗಲ್ ಚಾರ್ಜನ್ನು ಪಾಸ್ ಮಾಡಾಕತ್ತೀವಿ ಅದು. ಸೊ ಸಿಮಿಲರ್ಲಿ
ಇಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಸೇಮ ಉಳಿತೈತಿ. ಬಟ್ ಒಂದು ವಯರ್ನ್ಯಾಗ ಅಂತ ಹೇಳಿದಾಗ ಇಲೆಕ್ಟ್ರಾನ್ಸ್ ವಿ ಅನ್ನೋ ವೆಲಾಸಿಟಿಲಿ ಮೂವ್ ಆಗ್ತಿರಂಗಿಲ್ಲ. ನಿಮ್ಗೆ ನೆನಪಿದ್ರೆ ವಿ ಡಿ ವೆಲಾಸಿಟಿಲಿ ಮೂವ್ ಆಗ್ತಿರ್ತಾವೆ ಅವು. ಕರೆಂಟ್ ಇದ್ದಾಗ ಡ್ರಿಫ್ಟ್ ವೆಲಾಸಿಟಿ ಅಂತ ಬರುತ್ತೆ ನೋಡ್ರಿ, ಯಾಕಂದರೆ ಅಲ್ಲಿ ಕೊಲ್ಯೂಷನ್ ಆಗ್ತಿರ್ತೈತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಕೊಲ್ಯೂಷನ್ ಎಲೆಕ್ಟ್ರಾನ್ಸ್ ಫ್ರೀಲಿ ಮೂವ್ ಆಗೋಕ್ಕಾಗ್ತಿರಂಗಿಲ್ಲ. ಸೊ ದೇ ಆ್ಯಕ್ಚುಲಿ ಮೂವ್ ವಿತ್ ವೆಲಾಸಿಟಿ ವಿ ಡಿ. ಸೊ ಅದಕ್ಕೆ ಏನು ಮಾಡ್ಬೇಕಾಗ್ತದೆ ನಾವು, ಇನ್ ಪ್ಲೇಸ್ ಆಫ್ ವಿ ಬರೀ ವಿ ಅಂತ ಬರೆಯೋಕ್ಕೆ ಬರೋಂಗಿಲ್ಲ, ವಿ ಡಿ ಅಂತ ಬರೀಬೇಕು ಈ ಕೇಸ್ನೊಳಗೆ. ಬಿಕಾಸ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಅ ವಯರ್, ಅಲ್ಲೇ ಕೊಲ್ಯೂಷನ್ಸ್ ಆಗ್ತಿರ್ತಾವೆ. ಸೊ ನೆಕ್ಸ್ಟ್ ಸ್ಟೆಪ್ನೊಳಗೆ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಸ್ವಲ್ಪ ನಿಮ್ಗೆ ನೆನಪಿದ್ರೆ ವಿ ಹ್ಯಾವ್ ಅ ಫಾರ್ಮುಲಾ I is equals to NaEVD ಅಂಥೇಳಿ ಒಂದು ಫಾರ್ಮುಲಾ ಇರ್ತೈತೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಏರಿಯಾ, ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಅಥವಾ ಯಾವುದರ ಒಂದು ಚಾರ್ಜ್ ಮಲ್ಟಿಪ್ಲೈಡ್ ಬೈ ಡ್ರಿಫ್ಟ್ ವೆಲಾಸಿಟಿ. ಅವೆಲ್ಲ ಜಗದಾಗ ನಾನು I ಅಂಥೇಳಿ ರಿಪ್ಲೇಸ್ ಮಾಡ್ಬೋದು. ಸೊ ಇಲ್ಲೇ ಲಕ್ಷ ಕೊಡೋಣ ನಾವು ಏನೈತಿ ಅಂಥೇಳಿ, NaEVD ಐತೆ ನೋಡ್ರಿ, ಎನ್ ಐತಿ ಹೌದಾ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಏರಿಯಾ ಐತಿ ಎ, ಚಾರ್ಜ್ ಈ ಜಗದಾಗ ಕ್ಯೂ ಐತೆ, ಸಿಂಬಾಲ್ ಚೇಂಜ್ NaE, ಆಲ್ಸೋ ವಿ ಹ್ಯಾವ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಈಗ ನೆಕ್ಸ್ಟ್ ಏನಂತಂದರೆ ವಿ ಆ್ಯಕ್ಚುಲಿ ರಿಪ್ಲೇಸ್ NaQVD ವಿತ್ I. ಆದರೆ ಪ್ರಾಬ್ಲಮ್ ಏನಾಗ್ತೈತಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇವೆಲ್ಲ ತೆಗೆದು ನಾವಲ್ಲಿ ಏನು ರಿಪ್ಲೇಸ್ ಮಾಡೋಕ್ಕೆ ಹೊಂಟೀವಿ ಅಂದರೆ ವಿ ಆರ್ ಟ್ರೈಂಗ್ ಟು ರಿಪ್ಲೇಸ್ ದೆಮ್ ವಿತ್ I, ಅಂದರೆ ಕರೆಂಟ್ ವಿಚ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಪ್ರಾಬ್ಲಮ್ ಆಗ್ತೈತಿ, ವಿ ಕೆನಾಟ್ ರೈಟ್ ಅ ಸ್ಕೇಲಾರ್ ಇನ್ ಪ್ಲೇಸ್ ಆಫ್ ಅ ವೆಕ್ಟರ್, ಬಿಕಾಸ್ ನಾವಿಲ್ಲಿ ಡ್ರಿಫ್ಟ್ ವೆಲಾಸಿಟಿನ ರಿಪ್ಲೇಸ್ ಮಾಡಾಕತ್ತೀವಿ. ಇದಿಷ್ಟು ಹೋಗ್ತೈತಿ. ಈಗ NaQVD ಹೋದಾಗ ಇವೆಲ್ಲ ಸೇರಿ I ಬರ್ತೈತಿ ಅಂದರೆ ವಿ ನೀಡ್ ಸಮ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಆ್ಯಕ್ಚುಲಿ ಹ್ಯಾಸ್ ಅ ಡೈರೆಕ್ಷನ್. ಈ ವೆಕ್ಟರ್ ಸೈನನ್ನು ಕ್ಯಾರಿ ಮಾಡೋಕ್ಕೆ ಒಂದು ವೆಕ್ಟರ್ ಕ್ವಾಂಟಿಟಿ ಬೇಕು, ಆದರೆ ಕರೆಂಟ್ ವೆಕ್ಟರ್ ಕ್ವಾಂಟಿಟಿ ಅಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈಗ ನೋಡಿರಿ NaEVD ಜಗದಾಗ ಏನು ಬರಿಬೋದು ನಾವೀಗ I. ಓಕೆ, ಏನು ಉಳಿತಿದ್ರೊಳಗೆ NaEVD ಹೋತಂದ್ರೆ ಏನು ಉಳಿತು ಹೇಳ್ರಿ, ನಡು ಎಲ್ ಉಳಿದೈತಿ. ಎಲ್ ಅಂದ್ರೇನು, ಲೆಂತ್ ಆಫ್ ದ ವಯರ್. ಈ ಲೆಂತ್ ಆಫ್ ದ ವಯರ್ ಅಂದ ತಕ್ಷಣ ಲೆಂತ್ ಆ್ಯಕ್ಚುಲಿ ಸ್ಪೀಕಿಂಗ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಬಟ್ ದೇರ್ ಆರ್ ಸಮ್ ಕ್ವಾಂಟಿಟೀಸ್ ಲೈಕ್ ಲೆಂತ್ ನಾವು ಫಾರ್ ಟೈಮ್ ಬೀಯಿಂಗ್ ಟೆಂಪರರಿಲಿ ಅವನ್ನ ವೆಕ್ಟರ್ ಅಂತ ಹೇಳಿ ಚೂಸ್ ಮಾಡ್ಬೋದು, ಇಮ್ಯಾಜಿನ್ ಮಾಡ್ಬೋದು ಟೆಂಪರರಿ. ಸೊ ವಿ ಕ್ಯಾರಿ ದಿಸ್ or transfer this vector sign of the drift velocity to length of the wire L. So L cross B ಉಳಿಕೆದೆಲ್ಲ ಹೋಗ್ಬಿಡ್ತು ಈಗಲ್ಲ, ಬಿಕಾಸ್ NaEVD ಹ್ಯಾಸ್ ಬಿಕಮ್ I. ಲೆಂತ್ನ ಇಲ್ಲಿ ಬರ್ದೀವಿ, ಅದಕ್ಕೆ ವೆಕ್ಟರ್ ಸಿಂಬಾಲ್ ಕೊಟ್ಟಿವಿ. ಸೊ ಈಗ ಫೈನಲಿ ಫೋರ್ಸ್ ಆನ್ ದ ವಯರ್ ಕ್ಯಾರಿಯಿಂಗ್ ಕರೆಂಟ್ which is placed in a magnetic field is I into L cross B ಅಂತ ಆತ. ಈಗ ನೋಡ್ರಿ, ನಮ್ಗೆ ಆ್ಯಕ್ಚುಲಿ ಏನು ಪ್ರೂವ್ ಮಾಡ್ಬೇಕಾಗಿತ್ತು, ಎಲ್ಲಿಗೆ ಬಂದೀವಿ ನಾವು ಅಂದ್ರೆ ಈಗ ಫೋರ್ಸ್ ಆನ್ ದ ವಯರ್ ಇಸ್ ಈಕ್ವಲ್ಸ್ ಟು I ಇಂಟು ಬ್ರಾಕೆಟ್ L ಕ್ರಾಸ್ ಬಿಗೆ ಬಂದೀವಿ, ಹೌದಾ. ನಮ್ಗೆ ಆ್ಯಕ್ಚುಲಿ ಪ್ರೂವ್ ಮಾಡ್ಬೇಕಾಗಿದ್ದು F ಇಸ್ ಈಕ್ವಲ್ಸ್ ಟು BIL ಸೈನ್ ಥೀಟಾ. ಸೊ ನಾವು ಪ್ರೂವ್ ಮಾಡಿದ್ದಿದ್ದು ಕರೆಕ್ಟ್ ಬಂತ ನೋಡ್ರಿ, ಚೆಕ್ ಮಾಡಿರಿ. ಡೆಫಿನೆಟ್ಲಿ ಹೌದು, ಕರೆಕ್ಟ್ ಐತಿ. ಎದಕ್ಕೆ, L ಕ್ರಾಸ್ ಬಿ ಇಸ್ ಅ ವೆಕ್ಟರ್ ಪ್ರಾಡಕ್ಟ್. ಅದನ್ನು ನಾವು ಸ್ಪ್ಲಿಟ್ ಮಾಡಿದರೆ ಎಲ್ ಬಿ ಸೈನ್ ಥೀಟಾ ಬರ್ತೈತೆ. ಸೊ ಎಲ್ ಬಿ ಸೈನ್ ಥೀಟಾ ಒಳಗೆ ಬಿ ಫಸ್ಟಿಗೆ ಬರೋದು, I ಆಮೇಲೆ ಬರೋದು, ಎಲ್ ಆಮೇಲೆ ಬರೋದು, ನೆಕ್ಸ್ಟ್ ಸೈನ್ ಥೀಟಾ ಬರೋದ್ರೆ ಮುಗಿದು ಹೋಗ್ತಿದ್ದು. ಅಂದರೆ ವಿ ಆ್ಯಕ್ಚುಲಿ ಪ್ರೂವ್ಡ್ BIL ಸೈನ್ ಥೀಟಾ. ಸೊ ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು, ಇದು ಏನು ಡೆರಿವೇಷನ್ ನಾವು ಮಾಡಿದ್ದು, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಂದು ಸ್ಟ್ರೇಟ್ ವಯರ್ ವಿಚ್ ಈಸ್ ಕ್ಯಾರಿಯಿಂಗ್ ಕರೆಂಟ್, ಇಫ್ ಇಟ್ ಈಸ್ ಪಾಸಿಂಗ್, ದೆನ್ ಆ ಕರೆಂಟ್ ಕ್ಯಾರಿಂಗ್ ಕರೆಂಟ್ ಸುತ್ತಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ, ಆ್ಯಂಡ್ ಆಲ್ರೆಡಿ ಒಂದು ಏನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ, ಇವೆರಡು ನೋಡಿ ಇಂಟ್ರಾಕ್ಷನ್ ಆಗಿ ಅಲ್ಲೊಂದು ಫೋರ್ಸ್ ಬರ್ತೈತಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂದಾಗ ಫಾರ್ಮುಲಾ ಬಂತು BIL ಸೈನ್ ಥೀಟಾ. ಸೊ BIL ಸೈನ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ I ಇಂಟು ಬ್ರಾಕೆಟ್ L ಕ್ರಾಸ್ ಬಿ. ಸೊ ನಾವಿಲ್ಲ ಹೇಳಿದೆ ಆಗಲೇ, ಟೈಮ್ ಬೀಯಿಂಗ್ ನಾವು ಲೆಂತನ್ನು ವೆಕ್ಟರ್ ಕ್ವಾಂಟಿಟಿ ಮಾಡೀವಿ ಅಂಥೇಳಿ. ಸೊ ಈಗ ಲೆಂತನ್ನು ವೆಕ್ಟರ್ ಕ್ವಾಂಟಿಟಿ ಮಾಡೀವಿ ಅಂದ್ರೆ ಅದಕ್ಕೊಂದು ಡೈರೆಕ್ಷನ್ ಕೊಡ್ಬೇಕಲ್ಲ. ಈಗ ಸಪೋಸ್ ಇನ್ನೊಂದು ಸಾರ್ತಿ ಈ ರೀತಿ ನಾವು ಒಂದು ರೀಜನ್ನೊಳಗೆ
ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೀವಿ. ಅವಾಗ ಅಲ್ಲೇ ಒಂದು ವೈರ್ ಪಾಸಾಗಿ ಹೋಗೈತಿ ವಿಚ್ ಇಸ್ ಕ್ಯಾರಿಯಿಂಗ್ ಕರೆಂಟ್ ಐ ಆ್ಯಂಡ್ ಲೆಂತ್ ಆಫ್ ದ ವೈರ್ ಈಸ್ ಎಲ್. ಓಕೆ, ಆ್ಯಂಡ್ ಬಿ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಫಾರ್ಮುಲಾದೊಳಗೆ ಎಲ್ ಕ್ರಾಸ್ ಬಿ ಅಂತ ಬಂತದು. ಸೊ ಎಲ್ ಕ್ರಾಸ್ ಬಿ ಅಂತ ಬಂತಂದ್ರೆ ನಾವು ಲೆಂತಿಗೆ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ. ಆ್ಯಕ್ಚುಲಿ ಲೆಂತ್ ಸ್ಕೇಲಾರ್ ಕ್ವಾಂಟಿಟಿ, ಅದನ್ನು ನಾವು ವೆಕ್ಟರ್ ಅಂತ ಕನ್ಸಿಡರ್ ಮಾಡಾಕತ್ತೀವಿ ಅಂದರೆ ವಿ ಹ್ಯಾವ್ ಟು ಗಿವ್ ಅ ಡೈರೆಕ್ಷನ್. ಆ ಡೈರೆಕ್ಷನ್ ಹೆಂಗೆ ಕೊಡ್ತಾರಂದ್ರೆ ಕರೆಂಟ್ ಯಾವ ಡೈರೆಕ್ಷನ್ನಾಗ ಮೂವ್ ಆಗ್ತಿರ್ತದೆ ನೋಡಿರಿ. ಲೈಕ್ ಇನ್ ದಿಸ್ ಡಯಾಗ್ರಾಮ್ ದ ಕರೆಂಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್. ಸೊ ಕರೆಂಟ್ ಯಾವ ಡೈರೆಕ್ಷನ್ನೊಳಗೆ ಮೂವ್ ಆಗ್ತಿರ್ತೈತಿ ಅದೇ ಡೈರೆಕ್ಷನ್ದನ್ನು ಲೆಂತಿಗೆ ಕೊಡ್ತಾರೆ. ಇಲ್ಲಿ ಮಜಾ ಏನಂದರೆ ನಾ ಆಗಲೇ ಹೇಳಿದ್ದೆ ಕರೆಂಟ್ ಸ್ಕೇಲಾರ್ ಕ್ವಾಂಟಿಟಿ ವಿಚ್ ಡಸ್ ನಾಟ್ ಹ್ಯಾವ್ ಅ ಡೈರೆಕ್ಷನ್, ಬಟ್ ಅದು ಯಾವ ಡೈರೆಕ್ಷನ್ನೊಳಗೆ ಮೂವ್ ಆಗ್ತಿರ್ತೈತಿ ಅದೇ ಡೈರೆಕ್ಷನ್ನ ಲೆಂತಿಗೆ ಕೊಟ್ಬಿಡ್ತೀವಿ. ಈಗ ಹೆಂಗಂದ್ರೆ ಇದು ಕರೆಂಟಿದ್ದ ಡೈರೆಕ್ಷನ್ನ ಅದು ಯಾವುದು ಲೆಂತಿಗೆ ಏನು ಡೈರೆಕ್ಷನ್ ಕೊಟ್ಟಿವಲ್ಲ ಅದು ಕರೆಂಟಿದ್ದ. ಆದರೆ ಕರೆಂಟು ವೆಕ್ಟರ್ ಕ್ವಾಂಟಿಟಿ ಅಲ್ಲ, ಸ್ಕೇಲಾರ್ ಕ್ವಾಂಟಿಟಿ. ಇವನ್ ದೋ ಇಟ್ ಮೂವ್ಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಇದನ್ನು ನಾವು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡೀವಿ. ಆ್ಯಕ್ಚುಲಿ ಒಂದು ಕ್ವಾಂಟಿಟಿನ ಸ್ಕೇಲಾರೋ ವೆಕ್ಟರು ಹೆಂಗೆ ಡಿಸೈಡ್ ಮಾಡ್ಬೇಕಂದ್ರೆ ಆ ಕ್ವಾಂಟಿಟೀಸನ್ನು ನಾವು ಹೆಂಗೆ ಆ್ಯಡ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ 2 ಆಂಪಿಯರ್ + 3 ಆಂಪಿಯರ್ ಅಂತ ನಾ ಹೇಳಿದಾಗ ಡೈರೆಕ್ಷನ್ ಬಗ್ಗೆ ವಿಚಾರ ಮಾಡಿ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಅದು ವೆಕ್ಟರ್ ಆಗ್ತದೆ. ಬಟ್ ಕರೆಂಟ್ ಕೇಸ್ನೊಳಗೆ 2 ಆಂಪಿಯರ್ 3 ಆಂಪಿಯರ್ ಎರಡು ಸೇರಿ 5 ಆಂಪಿಯರ್ ಆಗೋದ್ರಿಂದ ಸೊ ಇಲ್ಲೇ ಕರೆಂಟ್ ಈಸ್ ಸ್ಕೇಲಾರ್, ಇಟ್ ಡಸ್ ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಬಟ್ ಲೆಂತಿಗೆ ಡೈರೆಕ್ಷನ್ ಕೊಡ್ಬೇಕಾದ್ರೆ ಕರೆಂಟಿದ್ದ ಕೊಡ್ತಾರೆ. ಸೊ ಫೈನಲಿ ದ ಫಾರ್ಮುಲಾ ದಟ್ ವಿ ಪ್ರೂವ್ಡ್ ಇಸ್ ಐ ಇಂಟು ಬ್ರಾಕೆಟ್ ಎಲ್ ಕ್ರಾಸ್ ಬಿ. ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ ದ ಫಾರ್ಮುಲಾ ಬಿಕಮ್ಸ್ BIL sin θ. ಸೊ ಇದಕ್ಕೆ ನೀವೇನು ಮಾಡ್ಕೋಬೇಕು, ಏನು ಬರ್ಕೋಬೇಕಂತ ಅನ್ನೋದನ್ನು ಇಲ್ಲಿ ಐತಿ. ಸೊ ನಾನು ಏನು ಮಾಡ್ತೀನಿ, ಪಾರ್ಟ್ ಬೈ ಪಾರ್ಟ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನು ಬರ್ಕೋಬೇಕು, ಭಾಳ ಟೈಮ್ ಹಿಡಿಯಂಗಿಲ್ಲ. ಇಲ್ಲ ಸ್ವಲ್ಪ ಲೇಜಿ ಅದಿರಿ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೋದು. ಬಟ್ ಪ್ರಾಬ್ಲಮ್ ಏನಾಗ್ತೈತಿ, ನೆಕ್ಸ್ಟ್ ಟೈಮ್ ನೀವು ಓದೋಬೇಕಾರೆ ಅದು ಯಾವ ಮೊಬೈಲ್ನಾಗ ಅದು ಎಲ್ಲೈತಿ ಹುಡುಕ್ಯಾಡ್ಕೊಂತ ಕುಂತು ಅಥವಾ ಯಾರೋ ಡಿಲೀಟ್ ಮಾಡಿಬಿಟ್ರು ಹಿಂಗೆಲ್ಲ ಬೇಡ ಅಂತ ನನಗನ್ಸುತ್ತೆ. ಸೊ ಟು ಪ್ರೂವ್ ದ್ಯಾಟ್ F is equals to BIL sin θ, consider a rod of uniform cross-sectional area A and length L. Let the number density of the mobile charge carriers be N. Then the total number of charge carriers in it is NLA. Then in the presence of an external magnetic field B, the force on these charge carriers is ಅಂತ ಹೇಳಿ ಅದನ್ನು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಸಿಂಗಲ್ ಚಾರ್ಜ್ ದಟ್ ವಿ ಆಲ್ರೆಡಿ ಹ್ಯಾವ್, ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, QVB sin θ Q into bracket V cross B. ಇನ್ ದ ಕೇಸ್ ಆಫ್ ಕರೆಂಟ್ ಇದ್ದರೆ ಅಥವಾ ಮಲ್ಟಿಪಲ್ ಚಾರ್ಜಸ್ ಇದ್ದರೆ ಇದೇ ಸೇಮ್ ಫಾರ್ಮುಲಾ ಈಗೇನಾಗ್ತೈತಿ, F is equals to Q ಜಾಗದಾಗ ನಾವೇನು ಹಾಕಿದ್ವಿ NLAQ, ವೆಲಾಸಿಟಿ ಜಾಗದಾಗ ಡ್ರಿಫ್ಟ್ ವೆಲಾಸಿಟಿ. ಫರ್ದರ್ ಅದನ್ನಲ್ಲೇ ಅಡ್ಜಸ್ಟ್ ಮಾಡಿ NAQVD ಅಂದರೆ NAEVD ಜಾಗದಾಗ ನಾವು ಕರೆಂಟ್ ಹಾಕ್ತೀವಿ. ಓಕೆ, ಸೊ ಫ್ರಾಮ್ I is equals to NAEVD we can replace NAQVD with I, but I is not a vector, hence the vector sign is transferred from drift velocity to length L. So therefore finally F is equals to I into L cross B, that is BIL sin θ. ಸೊ ಇದು ನೀವು ಬೇಕಾದ್ರೆ ಇನ್ನೊಮ್ಮೆ ಇಲ್ಲೇ ಆಲ್ರೆಡಿ ಬರ್ಕೊಂಡ್ರಿ ಅಂತ ಅಂದ್ಕೊಂಡಿನಿ. ಇಷ್ಟು ಪೋರ್ಷನ್ನ ಬೇಕಾದ್ರೆ ಪಾಸ್ ಮಾಡಿ ಅಥವಾ ನೀವು ವಿಡಿಯೋ ಹಿಂದೆ ಹೋಗಿನೂ ಮಾಡಬಹುದು ಅಂತ ಅಂದ್ಕೊಂಡೀನಿ. ಓಕೆ, ಸೊ ಇದು ಬರ್ಕೊಂಡ್ರೆ ಬೆಟ್ರ್. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಈಗ ಏನೈತೆ ನೆಕ್ಸ್ಟ್ ಅಂತ ಹೇಳಿ, ಜಸ್ಟ್ ಅ ಮಿನಿಟ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಫೋರ್ಸ್ ಬಿಟ್ವೀನ್ ಟೂ ನಾವು ಡಿಸ್ಕಸ್ ಮಾಡಿದ್ದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ ಅಂತ ಅಂದ್ಕೊಂಡು, ಇದಕ್ಕೆ ನಾವೇನು ಕರಿತೀನಿ ಈಗ, ದಿಸ್ ಈಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಂದು ವೈರ್ ಕ್ಯಾರಿಯಿಂಗ್ ಕರೆಂಟ್ ಐ ನಾವು ಪ್ಲೇಸ್ ಮಾಡಿದರೆ ಆ ವೈರ್ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಟೋಟಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೂ ಈಗ 2. ಇಲ್ಲೊಂದು ಇಂಟ್ರಾಕ್ಷನ್ ಬಂದು ಫಾರ್ಮುಲಾ ನಾವು ಡಿರೈವ್ ಮಾಡಿದ್ವಿ. ಈಗ ತನಕ ಫೋರ್ಸ್ ಬರ್ತೈತಿ F is equals to BIL sin θ. ಈಗ ನಾವು ಮಾಡೋಕೆ ಹೊಂಟಿದ್ದು ಭಾರಿ ಇಂಟ್ರೆಸ್ಟಿಂಗ್ ಐತಿ. ಏನಂದರೆ
ಇಲ್ಲೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರೋಂಗಿಲ್ಲ, 2 ವೈರ್ ಇರ್ತಾವೆ. ಇದ್ರ ಪ್ರೀವಿಯಸ್ನ ಜಸ್ಟ್ ಏನು ಮಾಡಿದೆ, ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಂದು ಸಿಂಗಲ್ ವೈರ್ ಹಾಕಿದ್ವಿ. ಈ ಸರ್ತಿ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ದೆರ್ ಆರ್ 2 ವೈರ್ಸ್ ಆಫ್ ಇನ್ಫೈನೈಟ್ ಲೆಂತ್ ಆಲ್ಮೋಸ್ಟ್ ಅಂತ ಅನ್ಕೋಬೋದು. ದೀಸ್ 2 ವೈರ್ಸ್ ಆರ್ ಕ್ಯಾರಿಂಗ್ 2 ಡಿಫರೆಂಟ್ ಕರೆಂಟ್ಸ್ I1 ಆ್ಯಂಡ್ I2. ಈಗೇನಾಗುತ್ತೆ ಅಂದರೆ ಇವೆರಡೂ ವೈರ್ಗಳ ಮಧ್ಯೆ ಒಂದು ಮ್ಯೂಚುವಲ್ ಫೋರ್ಸ್ ಬರ್ತೈತೆ. ದ್ಯಾಟ್ ಮ್ಯೂಚುವಲ್ ಫೋರ್ಸ್ ಇಟ್ ಮೈಟ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್, ಎರಡರಾಗ ಯಾವುದಾದ್ರು ಬರಬಹುದು. ಒಟ್ಟು ಒಂದು ಫೋರ್ಸ್ ಅಂತೂ ಡೆವಲಪ್ ಆಗ್ತೈತಿಲ್ಲ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ರೆ ಇದ್ದಿದ್ರೆ ಏನಾಗ್ತೈತೆ ರೀ, ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಿತ್ತು, ಇನ್ನೊಂದು ಆ ವೈರ್ನಾಗ ಏನು ಕರೆಂಟ್ ನಾವು ಪಾಸ್ ಮಾಡಿದ್ವಿ ಅದ್ರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರ್ತಿದ್ವು, ವಿಚ್ ವುಡ್ ಇಂಟ್ರಾಕ್ಟ್ ಟು ಗಿವ್ PIL sin θ ಫೋರ್ಸ್. ಈಗ ಈ ಸಿಚುವೇಶನ್ನೊಳಗೆ ನಿಮಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅದಾವೆ ಇಲ್ಲೇ, ಅಥವಾ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬರಬಹುದು ಅಂತ ಅನಿಸುತ್ತೆ? ಎಸ್, ಡೆಫಿನೆಟ್ಲಿ ಇಲ್ಲೇ 2 ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾವೆ, ಎಕ್ಸ್ಟರ್ನಲ್ ಇಲ್ಲ. ಮಜಾ ಏನಂದ್ರೆ ಇಲ್ಲೇ ವೈರ್, ಈಗ ಲೈಕ್ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಇದಕ್ಕೆ ವೈರ್ ಎಕ್ಸ್, ಇದಕ್ಕೆ ವೈರ್ ವೈ ಅಂತಂದಾರೆ, ಅಥವಾ ಕಂಡಕ್ಟರ್ ಎಕ್ಸ್ ಕಂಡಕ್ಟರ್ ವೈ ಅಂತ ಕರೆದಾರೆ. ಸೊ ಕಂಡಕ್ಟರ್ ಎಕ್ಸ್ ಸುತ್ತಲ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ, ಅದಕ್ಕೆ ಅವರು ಹೆಸರು ಕೊಟ್ಟಾರ B1 ಅಂತ. B1 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ I1. ಈಗಲೇ ಇಂಟ್ರೆಸ್ಟಿಂಗ್ ಏನಂದ್ರೆ B1ದ್ದೇನು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಎಕ್ಸ್ಟೆಂಡ್ ಆಗ್ತದಲ್ಲ, ಇದೇನು ವೈರ್ ವೈ ಐತಲ್ಲ ಕ್ಯಾರಿಯಿಂಗ್ ಕರೆಂಟ್ I2. ಸೊ ದಿಸ್ ವೈರ್ ವೈ ಈಸ್ ಪ್ರೆಸೆಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ B1 ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ I1. ಸಿಮಿಲರ್ಲಿ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿಲ್ಲ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ I2. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ತನಕ ಎಕ್ಸ್ಟೆಂಡ್ ಆಗ್ತೈತೆ. ಸೊ ಈಗ ಇಂಟ್ರೆಸ್ಟಿಂಗ್ ಏನಂದ್ರೆ ಎಕ್ಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ B1, ವೈ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ B2. ಆತಾ ನೆಕ್ಸ್ಟ್ ಮಜಾ ಏನಂದ್ರೆ ವೈ ಈಸ್ ಪ್ರೆಸೆಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ I1, ದಟ್ ಈಸ್ B1. B1ದ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ವೈ ಐತೆ, B2 ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಎಕ್ಸ್ ಬರ್ತೈತೆ. ಈಗ ಓಕೆ, ಈಗ ನೋಡ್ರಿ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದರೆ B1 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎಕ್ಸ್, B2 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ವೈ. ಹೌದಾ, B2 ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ವೈ, ಬಟ್ B2 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಎಕ್ಸ್. ಎದಕ್ಕಂದ್ರೆ B2 ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಎಕ್ಸ್ ಪ್ರೆಸೆಂಟ್ ಐತಲ್ಲ, ಇದ್ರದ್ದು ಇಂಪ್ಯಾಕ್ಟ್ ಅಲ್ಲಿರ್ತೈತಿ. ಸೊ B2 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಎಕ್ಸ್. ಸಿಮಿಲರ್ಲಿ B1 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ವೈ. ಇನ್ನೊಮ್ಮೆ ಎಕ್ಸ್ ಕಂಡಕ್ಟರ್ನೊಳಗೆ I1 ಕರೆಂಟ್ ಪಾಸ್ ಆಗ್ತೈತಿ, ಅದರಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ B1. ಎಕ್ಸಿಗೆ B1 ಸ್ವಂತ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಮಿಲರ್ಲಿ ವೈನೊಳಗೆ I2 ಕರೆಂಟ್ ಪಾಸ್ ಆಗ್ತೈತಿ, ಅದರಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ B2. B2 ಈಸ್ ವೈ's ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ B1 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ವೈ, B2 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಕ್ಸ್. ಅಂದರೆ ಎಕ್ಸ್ ಪ್ರೊಡ್ಯೂಸಸ್ B1, ಬಟ್ ಎಕ್ಸ್ ಈಸ್ ಪ್ರೆಸೆಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ B2. ವೈ ಪ್ರೊಡ್ಯೂಸಸ್ B2, ಬಟ್ ವೈ ಈಸ್ ಪ್ರೆಸೆಂಟ್ ಇನ್ ದ external magnetic field B1 which is produced by X. So what Xಗೂ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ವಿಚ್ ಈಸ್ B2, ವೈಗೂ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅದು B1. ಸೊ ಎಕ್ಸ್ ಆ್ಯಂಡ್ ವೈಕ್ ಅದರ ಸ್ವಂತ ಮ್ಯಾಗ್ನೆಟಿಕ್ ಫೀಲ್ಡು ಅದಾವೆ. ದಟ್ ಮೀನ್ಸ್ ಎಕ್ಸ್ ಹ್ಯಾಸ್ 2 magnetic fields. X is experiencing 2 magnetic fields. One, the magnetic field which is produced by X itself, and the other is the magnetic field produced by Y. Similarly, Y ಗೂ ಇಲ್ಲೇ 2 magnetic field ಬರ್ತಾವೆ. That means ಇಲ್ಲೊಂದು ಫೋರ್ಸ್ ಡೆವಲಪ್ ಆಗ್ತದೆ. So let us say there are 2 forces, F21 and F12. ಸೊ ಈಗ ಕಂಡಕ್ಟರ್ ಎಕ್ಸ್ ಅಂತಾರಲ್ಲ
ಅದಕ್ಕೆ ನಾನು ಇನ್ನೊಂದು ಹೆಸರು ಕೊಡ್ತೀನಿ ಬೇಕಾರೆ. ಕಂಡಕ್ಟರ್ ಎಕ್ಸಿಗೆ ಟೆಕ್ಸ್ಟ್ ಬುಕ್ನೊಳಗೆ ಹಂಗೆ ಯೂಸ್ ಮಾಡ್ಯಾರ. ಕಂಡಕ್ಟರ್ ಎಕ್ಸಿಗೆ ಇನ್ನೊಂದು ಹೆಸರು ಕಂಡಕ್ಟರ್ 1 ಅಂತ. ಕಂಡಕ್ಟರ್ ವೈಗೆ ಇನ್ನೊಂದು ಹೆಸರು ಕಂಡಕ್ಟರ್ 2 ಅಂಥೇಳಿ. ವೆನ್ ಐ ರೈಟ್ F21, ದಿಸ್ ಈಸ್ ಫೋರ್ಸ್ ಆನ್ ವೈ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಕ್ಸ್. ನೆಕ್ಸ್ಟ್ F12 ಅಂದರೆ ಫೋರ್ಸ್ ಆನ್ ಎಕ್ಸ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ವೈ. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ಇದು ಸೆವೆರಲ್ ಟೈಮ್ಸ್ ಎಕ್ಸಾಮ್ನೊಳಗೆ ಕೇಳಾರ. ಓಕೆ, ಸೊ ಈಗ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ ಅಂದರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ F21 ಆ್ಯಂಡ್ F12 ವಿಚ್ ಆ್ಯಕ್ಚುಲಿ ಹ್ಯಾಪನ್ ಟು ಬಿ ಸೇಮ್. ಎರಡು ವ್ಯಾಲ್ಯೂ ಸೇಮ ಬರ್ತಾವೆ. ಇದಕ್ಕೊಂದು ಫಾರ್ಮುಲಾ ಡಿರೈವ್ ಮಾಡ್ಬೇಕಾ ನಾವೀಗ? ಎರಡು ಫಾರ್ಮುಲಾ ಸೇಮ ಬರ್ತಾವೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ ಬರೋಣ. ಹೌದಾ, ಟೆಕ್ಸ್ಟ್ ಬುಕ್ನೊಳಗೆ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಅಂತ ಟಾಪಿಕ್ ಹೆಸರು ನಾವು ಈಗೇನು ಡಿಸ್ಕಸ್ ಮಾಡಾಕತ್ತೀವಲ್ಲ. ಆಂಪಿಯರ್ ಅಬ್ಸರ್ವ್ಡ್ ಎಕ್ಸ್ಪೆರಿಮೆಂಟಲಿ ದಟ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಅಟ್ರಾಕ್ಟ್ ಆರ್ ರಿಪೆಲ್ ಈಚ್ ಅದರ್ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ಕರೆಂಟ್ಸ್. ಅಟ್ರಾಕ್ಟ್ ಆಗ್ತಾವೆ ಅಥವಾ ರಿಪೆಲ್ ಆಗ್ತಾವೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಪ್ಯಾರಲಲ್ ಕರೆಂಟ್ಸ್, ಹಾಂ ಇಲ್ಲಿ ಹೇಳ್ಯಾರ ನೋಡ್ರಿ ಅವ್ರು ಯಾವಾಗ ಅಟ್ರಾಕ್ಟ್ ಆಗ್ತಾವೆ. ಪ್ಯಾರಲಲ್ ಕರೆಂಟ್ಸ್ ಅಟ್ರಾಕ್ಟ್ ಆ್ಯಂಡ್ ಆ್ಯಂಟಿ ಪ್ಯಾರಲಲ್ ಕರೆಂಟ್ಸ್ ರಿಪೆಲ್. ಓಕೆ, ಇದ್ರ ಬಗ್ಗೆ ಮತ್ತೆ ಆಮೇಲೆ ಹೇಳ್ತೀನಿ. ಡೆರಿವೇಷನ್ಗೆ ಬರೋಣ. ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್. ಕನ್ಸಿಡರ್ ಟೂ ವೆರಿ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್ಸ್ ಎಕ್ಸ್ ಆ್ಯಂಡ್ ವೈ ಪ್ಯಾರಲಲ್ ಟು ಈಚ್ ಅದರ್. ಎರಡು ನೋಡು ಡಿಸ್ಟೆನ್ಸ್ ಎಷ್ಟೈತೆ ಅಂತ ಅಟ್ ಅ ಸಪರೇಷನ್ ಡಿ. ಇಲ್ಲಿ ತೋರಿಸ್ಯಾರ ನೋಡ್ರಿ. ಡಿ ಈಸ್ ದ ಸಪರೇಷನ್ ಬಿಟ್ವೀನ್ ದ ಟೂ ವೈರ್ಸ್ ಎಕ್ಸ್ ಆ್ಯಂಡ್ ವೈ. ಲೆಟ್ I1 and I2 be the steady currents which are flowing through X and Y respectively. Munda. The current I1 produces a magnetic field B1 at all points on the conductor Y. I1 ಎದ್ರಾಗ ಪಾಸ್ ಆಗ್ತೈತಿ? X ನೊಳಗೆ. ಆ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ B1. ಸೊ B1 ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಇರೋರು ಯಾರು? Y. ಸಿಮಿಲರ್ಲಿ ಉಲ್ಟಾ ನೆಕ್ಸ್ಟ್ ಇಲ್ಲಿ ಬರ್ತೈತೆ ನೋಡ್ರಿ. ಇಟ್ ಕ್ಯಾನ್ ಬಿ ಶೋನ್ ದಾಟ್ ಅಂದ್ಬಿಟ್ರೆ ಅವ್ರೆ. ಇಲ್ಲಿ ತೋರಿ ನಾವು ನೋಡಂತ ಏನು ಬರಿಬೋದು ಅಂತೇಳಿ. ದ ಕರೆಂಟ್ I1 ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ B1 ಅಟ್ ಆಲ್ ಪಾಯಿಂಟ್ಸ್ ಆನ್ ದ ಕಂಡಕ್ಟರ್ Y ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಲಾ. ಈಗ ಒಂದು ಫಾರ್ಮುಲಾ ಐತಿ ನಿಮ್ಗೆ ನೆನಪಿದ್ರೆ. ಏನದಂದ್ರೆ ಒಂದು ಕರೆಂಟ್ ಒಂದು ವಯರ್ನಾಗ ಪಾಸ್ ಆಗ್ತಿರ್ತದೆ. ಸೊ ಒಂದು ಸ್ಟ್ರೇಟ್ ಇನ್ಫಿನೈಟ್ಲಿ ಲಾಂಗ್ ಸ್ಟ್ರೇಟ್ ವಯರ್ ವಿಚ್ ಇಸ್ ಕ್ಯಾರಿಂಗ್ ಅ ಕರೆಂಟ್ ಐ. ಇದ್ರ ಸುತ್ತಲ ಅಥವಾ ಇದ್ರ ಆಜು ಬಾಜು ಒಂದು ಪಾಯಿಂಟ್ ಪಿ ಅಟ್ ಅ ಡಿಸ್ಟೆನ್ಸ್ ನಾವು ಆರ್ ಮಾರ್ಕ್ ಮಾಡಿದರೆ ಇದೇನು ಕರೆಂಟ್ ಪಾಸ್ ಹಾಕೊಂಡು ಹೊಂಟೈತಲ್ಲ ಐ ಈ ವಯರ್ನಾಗ, ಅದರಿಂದ ಈ ಪಾಯಿಂಟ್ ಪಿ ಒಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ ಅದನ್ನು ನಾವು ಆಂಪಿಯರ್ ಸರ್ಕ್ಯೂಟ್ ಲಾದಿಂದ ಪ್ರೂವ್ ಮಾಡಿದ್ವಿ. ಸೊ ದ ಫಾರ್ಮುಲಾ ಇಸ್ μ0/4π 2I/R ಅಂತ ಒಂದು ಫಾರ್ಮುಲಾ ಬರ್ತೈತಿ. ಹೌದಾ? ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದೇನು ಫಾರ್ಮುಲಾ B = μ0/4π 2I/R ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಪ್ಲಸ್ ಅದ್ರ ಜೋಡಿ ನಾವು ಇದ್ರ ಹಿಂದಿಂದ ಒಂದು ಡೆರಿವೇಷನ್ ನೋಡಿದ್ವಿ ನೋಡ್ರಿ. ಈಗ ಯಾವುದು? ಫೋರ್ಸ್ = BIL sin θ. ಈ BIL sin θ ಎಲ್ಲಿ ಯೂಸ್ ಮಾಡ್ಬೇಕು? ಇದನ್ನು ನೆಕ್ಸ್ಟ್ ನಾವು ಈ ಫೋರ್ಸ್ ಬಿಟ್ವೀನ್ ಟೂ ಕಂಡಕ್ಟರ್ಸ್ ಏನು ನಾವು ಡೆರಿವೇಷನ್ ಮಾಡಾಕತ್ತೀವಲ್ಲ ಇದರೊಳಗೆ ಯೂಸ್ ಮಾಡ್ಕೊತೀವಿ. ಅದಕ್ಕೊಂದು ಕ್ವಿಕ್ ರಿಕ್ಯಾಪ್ ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕಂತ. ಯಾವುದು? ಫೋರ್ಸ್ = BIL sin θ. ಓಕೆ, ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ. ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ನಾವು ಒಂದು ವಯರ್ ಹಾಕ್ತೀವಿ. ಸೊ ಆ ವಯರ್ನೊಳಗೆ ಕರೆಂಟ್ ಪಾಸ್ ಆಗ್ತಿರ್ತೈತಿ. ಪ್ಲಸ್ ಆ ವಯರ್ದ ಲೆಂತ್ ಎಲ್ ಇರುತ್ತೆ. ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದಿದು? ಬಿ. ಸೊ ಇಲ್ಲಿ ಫಾರ್ಮುಲಾ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದರೆ ಅದರಾಗಿನ ಟರ್ಮ್ಸ್ ಏನೇನು ಬರ್ತಾವೆ. ಈಗ ಈ ಫಾರ್ಮುಲಾ ಎದ್ರ ಬಗ್ಗೆ ಅಂದ್ರೆ ಇದೇನು ನಾವು ವಯರ್ ಹಾಕಿವಲ್ಲ ಇಲ್ಲಿ, ಆ ವಯರ್ನೊಳಗೇನು ಕರೆಂಟ್ ಐ ಪಾಸ್ ಆಗತ್ತಲ್ಲ, ಸೊ ಈ ವಯರ್ ಮೇಲೆ ಒಂದು ಫೋರ್ಸ್ ಬರ್ತೈತೆ ಈಗ. ಸೊ ಆ ಫೋರ್ಸ್ ಎಷ್ಟು ಅಂತಂದ್ರೆ BIL sin θ. ಹೌದಾ? ಸೊ ಈಗ ಬಿ ಅಂದ್ರೆ ಏನಿಲ್ಲ. ಬಿ ಅಂದ್ರೆ ಈ ವಯರ್ನೊಳಗೇನು ಕರೆಂಟ್ ಪಾಸ್ ಆಗ್ತೈತಲ್ಲ
ಅದರಿಂದ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ ಬಿ ಅಂದ್ರೆ ಈ ವೈರನ್ನು ಯಾವ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಇಟ್ಟಿರಲ್ಲ ಅದು. ನಾನು ನಿಮ್ಗೇನು ಹೇಳಕತ್ತೀನಿ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಆ ವೈರ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಆಗಲೇ ಏನು ಡಿರೈವೇಷನ್ ಮಾಡಿದ್ವಲ್ಲ ಅದರೊಳಗೆ ಇಲ್ಲಿ ಬಿ ಅಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಅಂದ್ರೆ ಇದೇನು ವೈರ್ನೊಳಗೆ ಕರೆಂಟ್ ಪಾಸ್ ಆಗತೈತಿ ಅದ್ರ ವ್ಯಾಲ್ಯೂ. ನೆಕ್ಸ್ಟ್ ಎಲ್ ಅಂದರೆ ಲೆಂತ್ ಆಫ್ ದ ವೈರ್ ಆ್ಯಂಡ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್. ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ಈ ಫಾರ್ಮುಲಾ ಹಿಂಗೆ ಬರ್ದಿವಿ ನೋಡಿ ಆಗಲೇ, ಐ ಇಂಟು ಬ್ರಾಕೆಟ್ ಹಿಂಗೆ ಬರ್ದಿದ್ವಿ ಎಲ್ ಕ್ರಾಸ್ ಬಿ ಅಂತ ಹೇಳಿ. ಸೊ ಹಿಯರ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಲೆಂತ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ನೊಳಗೆ ಲೆಂತ್ದ ಡೈರೆಕ್ಷನ್ ನಾ ಇನ್ನೊಮ್ಮೆ ಹೇಳಿದ್ದೀನಿ ನಿಮಗೆ. ಲೆಂತ್ ಡೈರೆಕ್ಷನ್ ಹೆಂಗೆ ತೊಗೊತೀವಿ, ಡೈರೆಕ್ಷನ್ ಆಫ್ ಕರೆಂಟ್ ಹೆಂಗಿರುತ್ತೆ ಹಂಗೆ ಲೆಂತ್ ಡೈರೆಕ್ಷನ್ ತೊಗೊತೀವಿ. ಸೊ ಹಂಗಿದ್ದಾಗ ದ ಡೈರೆಕ್ಷನ್ ಆಫ್ ಲೆಂತ್ ಹಿಯರ್ ಈಸ್ ಅಪ್ವರ್ಡ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಹಾರಿಜಾಂಟಲ್ ಐತೆ. ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಇನ್ ದಿಸ್ ಡಯಾಗ್ರಾಮ್ ಥೀಟಾ ಈಸ್ 90 ಡಿಗ್ರಿ ಫಾರ್ ಎಕ್ಸಾಂಪಲ್. ಸೊ ಎಫ್ ಇಸ್ ಈಕ್ವಲ್ಸ್ ಟು ಬಿ ಐ ಎಲ್ ಸೈನ್ ಥೀಟಾ ಒಳಗೆ ಇವು ಟರ್ಮ್ಸ್ ಏನಂತ ಇನ್ನೊಂದು ಸರ್ತಿ ನಾವು ಹಂಗೆ ಹೇಳಿದೆ, ಬಿಕಾಸ್ ನಾವೀಗ ಅದನ್ನು ಯೂಸ್ ಮಾಡಕ್ಕೆ ಹೊಂಟೀವಿ. ಓಕೆ, ಸೊ ಈಗ ಇಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡಕ್ಕೆ ಹೊಂಟೀವಿ ಈ ಡೆರಿವೇಷನ್ ಒಳಗೆ ಅಂದ್ರೆ ನಮ್ಮ ಕಡೆ ಎರಡು ಕಂಡಕ್ಟರ್ಸ್ ಅದಾವೆ, ಒಂದು ಎಕ್ಸ್ ಒಂದು ವೈ. ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ B1 ಅಂತ ಏನೈತಲ್ಲ ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ವೈ ಈಸ್ ಪ್ರೆಸೆಂಟ್. ಅಂದ್ರೆ B1 ವಿಚ್ ಈಸ್ ಆ್ಯಕ್ಚುಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಕ್ಸ್, ದಿಸ್ B1 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ವೈ. ಸಿಮಿಲರ್ಲಿ ವೈನೊಳಗೆ ಏನು ಕರೆಂಟ್ ಪಾಸ್ ಆಗ್ತಿರ್ತೈತಲ್ಲ, ಲೈಕ್ ಎಕ್ಸ್ನೊಳಗೆ ಕರೆಂಟ್ ಪಾಸ್ ಆಗೋದು ಯಾವುದು ರೀ I1, ಹೌದಾ. ವೈನೊಳಗೆ ಕರೆಂಟ್ ಪಾಸ್ ಆಗೋದು ಯಾವುದು I2. I2ದಿಂದ ಏನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಲ್ಲ B2, ದ್ಯಾಟ್ B2 ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಕ್ಸ್. ಸೊ ಟೋಟಲಿ ಇಲ್ಲಿ ಏನಾತಂದ್ರೆ ಎಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್, ವೈ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್. ದೇರ್ ಫೋರ್ ಇಲ್ಲೊಂದು ಫೋರ್ಸ್ ಬರ್ತದೆ, ಆ ಫೋರ್ಸನ್ನು ನಾವು ಡೆರಿವೇಷನ್ ಮಾಡ್ಬೇಕು, ಆ ಫೋರ್ಸದ ಫಾರ್ಮುಲಾ. ಸೊ ಅದಕ್ಕೆ ಈಗ ಏನು ಮಾಡೋಣ, ಫಸ್ಟಿಗೆ ನಾವು ಈ ಎಕ್ಸ್ನಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಲ್ಲ ಯಾವುದದು B1 ಮತ್ತು ವೈದಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ಲ B2, ಇವು ಎರಡಕ್ಕೂ ಫಸ್ಟಿಗೆ ಫಾರ್ಮುಲಾ ಬರೀತೀನಿ ನಾ. ಸೊ ನಮ್ಮ ಕಡೆ ಫಾರ್ಮುಲಾ ಐತಿ ಜಸ್ಟ್ ನಾನು ಹಿಂಗೆ ಹೇಳಿದ ಪ್ರಕಾರ μ0/4π2I/r ಅಂತ ಹೇಳಿ. ಸೊ ಇದನ್ನು B1ಗೆ ಬರೆದ್ರೆ ಈಗ B1 ವಿಚ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎಕ್ಸ್. ಸೊ B1 ಈಸ್ ಈಕ್ವಲ್ಸ್ ಟು μ0/4π2 B1 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎಕ್ಸ್ ಅಂದರೆ ಎಕ್ಸ್ನೊಳಗೆ ಯಾವ ಕರೆಂಟ್ ಪಾಸ್ ಆಗೈತೆ ರೀ ಈಗ I1. ಸೊ ಅದಕ್ಕೆ ಅದನ್ನು ಬರೀಬೇಕು, I1 ಡಿವೈಡೆಡ್ ಬೈ ಡಿಸ್ಟೆನ್ಸು. ಈ I1ನಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಅದರ ಇಂಪ್ಯಾಕ್ಟ್ ಎಲ್ಲಿ ಬೇಕಾಗೈತಿ ವೈದ ಮೇಲೆ, ಹೌದು ರೀ. I1ನಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ನಮಗೆ ಇಲ್ಲಿ ಬೇಕಾಗೈತಿ, ಬಿಕಾಸ್ B1 ಈಸ್ ಆ್ಯಕ್ಟಿಂಗ್ ಲೈಕ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ವೈ. ಸೊ ಅದಕ್ಕೆ I1 ಕರೆಂಟ್ ಈಸ್ ಪಾಸಿಂಗ್ ಥ್ರೂ ಎಕ್ಸ್ ಅಲ್ಲ, ಎಕ್ಸಿಂದ ಈ ಇಂಪ್ಯಾಕ್ಟ್ ಎಲ್ಲಿ ಬೇಕಾಗಿತ್ತಲ್ಲ ಅದರ ಡಿಸ್ಟೆನ್ಸ್, ದಟ್ ಈಸ್ ಆ ಡೈಗ್ರಾಮ್ನಾಗ ನಾವು ಆಗಲೇ ನೋಡಿದ್ವಿ, ದಟ್ ಈಸ್ ಡಿಸ್ಟೆನ್ಸ್ ಈಸ್ ಡಿ. ಆ್ಯಕ್ಚುಲಿ ಫಾರ್ಮುಲಾದೊಳಗೆ ಇಲ್ಲಿ ಏನು ಬರ್ಬೇಕು ರೀ ಆರ್ ಬರ್ಬೇಕು, ಆ ಡಿಸ್ಟೆನ್ಸ್ ಇಲ್ಲಿ ಏನಾಗೈತಿ ಈಗ ಡಿ. ಸಿಮಿಲರ್ಲಿ B2 ಒಂದು ಫಾರ್ಮುಲಾ ಬರೀತೀನಿ ನಾ. B2 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ವೈ ಆ್ಯಂಡ್ B2 ಈಸ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಎಕ್ಸ್. ಸೊ ಇದಕ್ಕೆ ಫಾರ್ಮುಲಾ ಬರೀದಾದರೆ μ0/4π2 B2 is the magnetic field due to the current I2 divided by distance remains same D. ಓಕೆ, ಇವು ಫಾರ್ಮುಲಾ ನೆನ್ಪಿಟ್ಕೊಂಡಿರಿ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಏನು ಮಾಡೀನಿ, ಇನ್ನೊಂದು ಇಮೇಜ್ನೊಳಗೆ ಆಮೇಲೆ ನಿಮಗೆ ತೋರಿಸ್ತೀನಿ, ಅದನ್ನು ಬರೆದಿಟ್ಟಿನಿ. ಅಂದರೆ ನೀವು ಏನೇನು ಕ್ಯಾಲ್ಕುಲೇಷನ್ ಪಾರ್ಟ್ ಬರೀಬೇಕಂತ ಅನ್ನೋದು ಬರೆದಿಟ್ಟಿದ್ದೈತಿ. ಆಮೇಲೆ ನಾವು ಕ್ವಿಕ್ ಅದನ್ನು ರಿಕ್ಯಾಪ್ ಮಾಡ್ಕೊಂಡಂತ ಫಸ್ಟಿಗೆ ಇವು ಸ್ಟೆಪ್ಸ್ ಕಡೆ ಫೋಕಸ್ ಮಾಡೋಣ. ಸೊ ವಿ ಹ್ಯಾವ್ ರಿಟನ್ ಫಾರ್ಮುಲಾ ಫಾರ್ B1 ಆ್ಯಂಡ್ B2. ನಮಗೆ ಆ್ಯಕ್ಚುಲಿ ಈಗ ಬೇಕಾಗಿದ್ದೇನೆಂದರೆ ಎಕ್ಸ್ ಮತ್ತು ವೈ ನಡು ಬರುವಂಥ ಫೋರ್ಸ್ ಎಷ್ಟು, ಇವೆರಡು ನೋಡು ಫೋರ್ಸ್ ಎಷ್ಟು ಬರ್ತೈತಿ. ಸೊ ಫಸ್ಟಿಗೆ ನಾನು ಫಾರ್ಮುಲಾ ಫೋರ್ಸಿಗೆ ಇಲ್ಲಿ ಯೂಸ್ ಮಾಡೋದು ಯಾವ್ದು ರೀ ನಾವು, ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ವೈರ್ ಕ್ಯಾರಿಯಿಂಗ್ ಕರೆಂಟ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಅನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದದು ಫಾರ್ಮುಲಾ BIL sin θ, ಹೌದಾ. ಇಲ್ಲೇ BIL sin θದೊಳಗೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಥೀಟಾ ಅಂದ್ರೆ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಲೆಂತ್ ಅಂತ ಹೇಳಿ, ಹೌದಾ. ಸೊ ಇಲ್ಲೇ ಥೀಟಾ ಏನಾಗ್ತದೆ ಅಂತ ಅನ್ನೋದು ಫಸ್ಟಿಗೆ ಡಿಸ್ಕಸ್ ಮಾಡಿಬಿಡೋಣ ನಾವು. ಇಲ್ಲಿ ಟೆಕ್ಸ್ಟ್ ಬುಕ್ದು ಇಮೇಜ್ ಕಡೆ ಬಂದರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತೀನಿ ಅಂದರೆ ಕರೆಂಟ್ I1 ಎಕ್ಸ್ನೊಳಗೆ ಪಾಸ್ ಹಾಕೊಂಡು ಹೊಂಟೈತಿ. ಸೊ I1ದಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ B1
ವಿಚ್ ಆ್ಯಕ್ಟ್ಸ್ ಲೈಕ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ವೈ ಅಂತ ಹೇಳಿದ್ನಲ್ಲ, ಇದ್ರದ್ದು ಡೈರೆಕ್ಷನ್ ನಾವು ಪ್ರೂವ್ ಮಾಡಬಹುದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಹಚ್ಚಿ. ಏನಂತ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕಂಡಕ್ಟರ್ ವೈ ಅಂತ ಹೇಳಿ. ಅಂದರೆ ಈ ವಾಯಿದ್ದು ಲೆಂತಿಗೆ ಈ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಎರಡು ನೋಡೋ ಆ್ಯಂಗಲ್ ಎಷ್ಟೈತೆ ಈಗಲ್ಲೇ 90 ಡಿಗ್ರಿ. ಓಕೆ, ಸೊ ಥೀಟಾ ಏನು ಬರ್ತದೆ ಹಂಗಾರೆ 90 ಡಿಗ್ರಿ ಬರ್ತದೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಈಗ, ನಾ ಇಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಎರಡು ಅದ ನೋಡ್ರಿ ಈಗಿಲ್ಲ, ಒಂದು ಎಕ್ಸ್ ಒಂದು ವೈ. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ವೈ ಫಸ್ಟಿಗೆ ಬರಿತೀನಿ ಯೂಸಿಂಗ್ ದ ಫಾರ್ಮುಲಾ ಯಾವುದು, BIL sin theta. Here sin theta becomes 90, sin 90 is 1. So force experienced by y, ಇದು ನಾ ಆಗಲೇ ಹೇಳಿದ್ದೆ ಈ ಫಾರ್ಮುಲಾದೊಳಗೆ ಬಿ ಅಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಾಯಿಗೆ ನಾವು ಫೋರ್ಸ್ ಬರೆಯಾಕತ್ತೀವಿ ಅಂದರೆ ವಾಯಿಗೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು, ಇದು ಯಾವುದು B1 which is produced by I1. So for y B1 is external magnetic field. ಹೌದಾ. ನೆಕ್ಸ್ಟ್ ನಾ ಹೇಳಿದ್ದೆ ಈ ಫಾರ್ಮುಲಾದೊಳಗೆ ಐ ಅಂದರೆ ಯಾವ ವಯರದ ಮೇಲೆ ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ ಅದರೊಳಗೆ ಪಾಸ್ ಆಗುವಂಥ ಕರೆಂಟ್ I2. ಸೊ B1 I2. ಇಲ್ಲಿ ನಾವು ಹಿಂಗೆ ಬರೆಯಾಕತ್ತಿಲ್ಲ B1 I1 B2 I2 ಹಿಂಗೆ ಬರೆಯಾಕತ್ತಿಲ್ಲ. ಯಾಕೆ ಹಂಗೆ ಬರೆಯಾಕತ್ತಿಲ್ಲ ಅಂದರೆ ವಾಯ್ದ ಮೇಲೆ ನಿಮಗೆ ಫೋರ್ಸ್ ಬೇಕು ಅಂದರೆ ಈ ಫಾರ್ಮುಲಾದೊಳಗಿಂದ ಬಿ ಆ ವಾಯಿಗೆ ಯಾವುದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನು ಬರೀಬೇಕು. ಸೊ B1. ನೆಕ್ಸ್ಟ್ ವಾಯ್ದ ಮೇಲೆ ನಿಮಗೆ ಫೋರ್ಸ್ ಬೇಕಂದ್ರೆ ವಾಯ್ದೊಳಗೆ ಪಾಸ್ ಆಗುವಂಥ ಕರೆಂಟ್ ಬರೀಬೇಕು ವಿಚ್ ಈಸ್ I2. ಇದರೊಳಗೆ ಪಾಸ್ ಆಗತ್ತಿದ್ದು ಅದಕ್ಕೆ ಬರ್ದ್ವಿ. ನೆಕ್ಸ್ಟ್ ಲೆಟ್ ಎಲ್ ಬಿ ದ ಲೆಂತ್ ಆಫ್ ದ, ಆ್ಯಕ್ಚುಲಿ ಅವು ಇನ್ಫಿನೈಟ್ ಅದಾವೆ ಸದ್ಯ ಎಲ್ ಅಂತ ಅಂದ್ಕೊಂಡು ನಾವು. ಲೆಟ್ ಎಲ್ ಬಿ ದ ಲೆಂತ್ ಆಫ್ ದ ರಾಡ್ ವೈ ಅಥವಾ ಕಂಡಕ್ಟರ್ ವೈ ಅಂದರೆ Fy is equals to B1 I2 into L ಅಂತ ಆತ. ಹೌದ್ರಿ. ಸೊ ಈ B1 I2 into L Fy is B1 I2 into L. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಗೊತ್ತೇನೆ, ನಾವು B1ಗೆ ಆಲ್ರೆಡಿ ಫಾರ್ಮುಲಾ ಬರೆದಿಟ್ಟಿದ್ವಿ ನೋಡ್ರಿ ಆಗಲೇ. B1ಗೆ ಯೂಸಿಂಗ್ ದ ಫಾರ್ಮುಲಾ ಇದನ್ನು ಬರೆದಿಟ್ಟಿದ್ವಿ ನೋಡ್ರಿ, ನೆನ್ಪಿಟ್ಕೋರಿ ಅಂತ ಹೇಳಿದ್ದೆ ನಾವು μ0/4π 2I1/d ಅಂತ ಹೇಳಿ. ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. ಸೊ ವಾಟ್ ಹ್ಯಾಪನ್ಸ್ ಈಸ್ B1 ಜಾಗದೊಳಗೆ ಕರೆಕ್ಟಾಗಿ ಫೋಕಸ್ ಮಾಡಿರಿ, μ0/4π 2I1/d. ದಿಸ್ ಈಸ್ ವಿ ಹ್ಯಾವ್ ರೀಪ್ಲೇಸ್ಡ್ ದೀಸ್ ವ್ಯಾಲ್ಯೂಸ್ ಇನ್ ದ ಪ್ಲೇಸ್ ಆಫ್ B1. ನೆಕ್ಸ್ಟ್ ಬರ್ತೈತೆ ಯಾವುದು I2, ಇದು I2 ಮತ್ತು ಇದು L. ಸೊ ಇವು ಇಷ್ಟನ್ನು ನಾವೀಗ ಈ I2 ಇಂಟು Lನ್ನು ಒಳಗೆ ಬ್ರಾಕೆಟ್ನೊಳಗೆ ತೊಗೊಂಡು ಬರೆದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ವೈ ಇಸ್ μ0/4π 2I1/I2 ಇಂಟು L ಒಳಗೆ ಬಂದುಬಿಡ್ತೈತಿ ಡಿವೈಡೆಡ್ ಬೈ ಡಿ. ಸೊ ದಿಸ್ ಈಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ವೈ. ನೆಕ್ಸ್ಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎಕ್ಸ್. ಸೊ ಇದಕ್ಕೆ ಮತ್ತು ನಾನು ಫೋರ್ಸ್ ಇಸ್ ಈಕ್ವಲ್ಸ್ ಟು BIL ಫಾರ್ಮುಲಾ ಯೂಸ್ ಮಾಡಿದರೆ ಫಸ್ಟಿಗೆ ಬಿ ಅಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸಿಗೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ B2 ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ವಯರ್ ವೈ. ನೆಕ್ಸ್ಟ್ ಎಕ್ಸ್ ಮೇಲೆ ಫೋರ್ಸ್ ತೊಗೊಳ್ಬೇಕಾದ್ರೆ ಎಕ್ಸ್ನೊಳಗೆ ಪಾಸ್ ಆಗುವಂಥ ಕರೆಂಟ್ ಬರೀಬೇಕು, ದಟ್ ಈಸ್ I1. ನೆಕ್ಸ್ಟ್ ಲೆಂತ್ L. ಒನ್ಸ್ ಅಗೇನ್ ನಾವು B2 ಆಲ್ಸೋ ಮೇಕ್ಸ್ ಅನ್ ಆ್ಯಂಗಲ್ 90 ಡಿಗ್ರಿ ಅಂತ ಹೇಳಿ ಪ್ರೂವ್ ಮಾಡ್ಬೋದು ಎಕ್ಸ್ ಜೋಡಿ. ಸೊ ಥೀಟಾ ಬಿಕಮ್ಸ್ 90, sin 90 ಈಸ್ 1. ಸೊ ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ ಈಗ, ಆಗಲೇ ಹೆಂಗೆ ನಾವು B1 ರಿಪ್ಲೇಸ್ ಮಾಡಿದ್ವಿ ಈ ಸರ್ತಿ B2 ರಿಪ್ಲೇಸ್ ಮಾಡಿ ಅದಕ್ಕೆ I1 ಇಂಟು Lನ ಮಲ್ಟಿಪ್ಲೈ ಮಾಡಿ ಬರಿತೀನಿ ನಾ. ಬೇಕಾದ್ರೆ ಇಲ್ಲಿ ಸೈಡಿಗೆ ಬರ್ಕೊಂಬಿಡೋಣ ಯಾವುದು B2 ಇಸ್ μ0/4π 2I2/d. ಸೊ ಇದನ್ನು ಈ B2 ಜಾಗದಾಗ ರಿಪ್ಲೇಸ್ ಮಾಡಿ I1ಲೇ ಮಲ್ಟಿಪ್ಲೈ ಮಾಡಿ ಬರಿತೀನಿ ನೋಡ್ರಿ. ಈಗ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ μ0/4π 2 I1 ಫಸ್ಟಿಗೆ ಬರ್ಕೊಂಬಿಡೋಣ, I1 ದೆನ್ ಕಮ್ಸ್ ಇದೊಂದು I2 ಇಂಟು L ಡಿವೈಡೆಡ್ ಬೈ ಡಿ. ಸ್ವಲ್ಪ ನೀವು ಆ್ಯಕ್ಚುಲಿ ಫೋಕಸ್ ಮಾಡಿ ನೆನಪಿಟ್ಕೊಂಡಿದ್ರೆ ಇಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎಕ್ಸ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ವೈ ವಿಚ್ ಈಸ್ ಮ್ಯೂಚುವಲ್ ಫೋರ್ಸ್. ಎರಡು ಸೇಮ್ ಫೋರ್ಸ್ ಇರ್ತಾವೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮ್ಯೂಚುವಲ್ ಫೋರ್ಸ್ ಸೇಮ್ ಬರ್ತೈತೆ, ಅದು μ0/4π 2I1/I2 ಇಂಟು L ಡಿವೈಡೆಡ್ ಬೈ ಡಿ. ಆಲ್ಮೋಸ್ಟ್ ಡೆರಿವೇಷನ್ ಮುಗೀತಿದೆ. ಇಲ್ಲೇನು ಮಾಡ್ತಾರೆ ಅಂದರೆ
ಅವು ವೈರ್ ಇನ್ಫೈನೈಟ್ ಲೆಂತ್ ಇರ್ತಾವು ಅಥವಾ ಲೆಂತ್ ಒಮ್ಮೊಮ್ಮೆ ಕೊಟ್ಟಿರ್ತಾರೆ ಒಮ್ಮೊಮ್ಮೆ ಕೊಡೋಂಗಿಲ್ಲ ಅಂಥೇಳಿ ಈ ಫಾರ್ಮುಲಾ ಏನು ಫೋರ್ಸ್ ನಾವು ಕ್ಯಾಲ್ಕ್ ಮಾಡಿದ್ವಲ್ಲ ಇದನ್ನು ಲೆಟ್ ಎಲ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಅಂತ ಹೇಳಿ ತೊಗೊಂಡ್ಬಿಡ್ತಾರೆ. ಅಂದರೆ ಈ ಫೋರ್ಸನ್ನ ಪರ್ ಯೂನಿಟ್ ಲೆಂತ್ ಕ್ಯಾಲ್ಕ್ ಮಾಡ್ತಾರೆ. ಪರ್ ಯೂನಿಟ್ ಲೆಂತ್ ಅಂದರೆ ಎಲ್ ಇಸ್ ಈಕ್ವಲ್ ಟು 1 ಹಾಕ್ರಿ ನೋಡೋಣ ಏನು ಬರ್ತೈತೆ ವ್ಯಾಲ್ಯೂ. ಪರ್ ಯೂನಿಟ್ ಲೆಂತ್ ಯಾಕೆ ತೊಗೊತಾರೆ ಅಂತ ನಾನು ಹೇಳ್ತೀನಿ ಈಗ. ಸೊ μ0/4π 2I1I2 ಡಿವೈಡೆಡ್ ಬೈ ಡಿ ಇಸ್ ದ ಫೈನಲ್ ಫಾರ್ಮುಲಾ. ಇನ್ನೊಮ್ಮೆ 2 ವೈರ್ ಇರ್ತಾವೆ ಹೌದಾ, ಎಕ್ಸ್ ಮತ್ತು ವೈ. ಇದರೊಳಗೆ ಒಂದು ಕರೆಂಟ್ ಪಾಸ್ ಆಗ್ತೈತೆ I1, ಇದರೊಳಗೆ ಒಂದು ಕರೆಂಟ್ ಪಾಸ್ ಆಗ್ತೈತೆ I2. ಇದರಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಒಂದಕ್ಕೊಂದು ಇಂಟ್ರಾಕ್ಷನ್ ಆಗಿ 2 ಫೋರ್ಸ್ ಕ್ರಿಯೇಟ್ ಆಗ್ತಾವೆ. ಒಂದು ಫೋರ್ಸ್ ಆನ್ ಎಕ್ಸ್, ಒಂದು ಫೋರ್ಸ್ ಆನ್ ವೈ. ಈಗ ಈ ವೈಯರ್ದ ಲೆಂತ್ ಹಿಂಗೆ ಇನ್ಫೈನೈಟ್ ಇರೋದ್ರಿಂದ ವಿ ಕೆನಾಟ್ ಕ್ಯಾಲ್ಕುಲೇಟ್ ದ ಫೋರ್ಸ್ ಆನ್ ದ ಎಂಟೈರ್ ವೈಯರ್ ಇನ್ಫೈನೈಟ್ ಇರೋದ್ರಿಂದ. ಅದಕ್ಕೆ ನಾವೇನು ಮಾಡ್ತೀವಿ, ಈ ವೈಯರ್ ಇನ್ಫೈನೈಟ್ ಇರ್ಕೋವಲ್ದಕ್ಕೆ ಅದರಾಗಿಂದು 1 ಮೀಟ್ರ್ ಮೇಲೆ ಎಷ್ಟು ಫೋರ್ಸ್ ಬರ್ತೈತೆ, ಇದ್ರದ್ದು 1 ಮೀಟ್ರ್, ಅದ್ರದ್ದು 1 ಮೀಟ್ರ್. ಲೆಂತ್ ಆ್ಯಕ್ಚುಲಿ ಇನ್ಫೈನೈಟ್ ಇರಲಿ, ವಿ ಚೂಸ್ ಓನ್ಲಿ 1 ಮೀಟ್ರ್. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ನಾವು ಕ್ಯಾಲ್ಕ್ ಮಾಡಿದ ಮೇಲೆ ಫೈನಲ್ ಫಾರ್ಮುಲಾ ಫೋರ್ಸ್ ಪರ್ ಯೂನಿಟ್ ಲೆಂತ್ ಈಸ್ μ0/4π 2I1I2 ಎಲ್ ಇಸ್ ಈಕ್ವಲ್ಸ್ ಟು 1 ಆಗೈತೆ, ಅಷ್ಟು ಹೋಗಿಬಿಡ್ತದೆ. ಸೊ μ0/4π 2I1I2 ಡಿವೈಡೆಡ್ ಬೈ ಡಿ ಈಸ್ ದ ಫೈನಲ್ ಫಾರ್ಮುಲಾ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಈಗ ಒಂದು ಕೆಲಸ ಮಾಡೋಣ ನಾವು ಏನಂದರೆ, ಹೇಳಿದ್ಮೇಲೆ ಇವು ವ್ಯಾಲ್ಯೂಸ್ ನಾನು ಬರೆದಿಟ್ಟಿನಿ ಕ್ಯಾಲ್ಕುಲೇಷನ್ಗೆ. ಒಂದು ಸರ್ತಿ ಇಲ್ಲಿ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ್ರಿ. ಸೊ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಫಾರ್ಮುಲಾ μ0/4π ಜಸ್ಟ್ ಮಿನಿಟ್ 2I/R ಫಾರ್ಮುಲಾ ಯೂಸ್ ಮಾಡಿದ್ವಿಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಕಂಡಕ್ಟರ್ X ವಿಚ್ ಆ್ಯಕ್ಟ್ಸ್ ಆನ್ ಕಂಡಕ್ಟರ್ Y ಅಂದರೆ ಇಟ್ ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಕಂಡಕ್ಟರ್ Y. ಆ B1 ಫಾರ್ಮುಲಾ ಬರ್ತೀವಿ μ0/4π 2I1/d. ಈಗ ನಾವು ಆಲ್ರೆಡಿ ಮಾಡಿದ್ದೆ, ಇನ್ನೊಂದು ರೀಕ್ಯಾಪ್ ಮಾಡಾಗುತ್ತೆ ಇನ್ನು ಅಷ್ಟೇ. ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಕಂಡಕ್ಟರ್ Y ಆನ್ ಕಂಡಕ್ಟರ್ X ಅಂದರೆ ದಿಸ್ ಬಿಕಮ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ X, ದಟ್ ಈಸ್ B2 ಇಸ್ ಈಕ್ವಲ್ಸ್ ಟು μ0/4π 2I2/d. ನೆಕ್ಸ್ಟ್ ಇದು ಫಾರ್ಮುಲಾ ಯೂಸ್ ಮಾಡ್ತೀವಿ BIL sin θ. ನಾವು ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ Y ಈಸ್, ನೀವು ಅದನ್ನು Fy ಅಂತಾರೆ ಬರೀರಿ ಅಥವಾ ಫೋರ್ಸ್ ಆನ್ 2/1 ಅಂತಾರೆ ಬರೀರಿ. B1 ಯೂಸಿಂಗ್ ದ ಫಾರ್ಮುಲಾ BIL sin θ. B1 ಯಾಕಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರೀಬೇಕು. I2 ಆ ವೈರ್ನಾಗೆ ಯಾವ ಕರೆಂಟ್ ಪಾಸ್ ಆಗ್ತದೆ ಅದನ್ನು ಬರೀಬೇಕು. ಸೊ sin 90 ಅಂಥೇಳಿ ಇಲ್ಲಿ ಪ್ರೂವ್ ಮಾಡ್ಬೋದು. ಸೊ ಇದು ಬರ್ತದೆ μ0/4π 2I1I2 ಇಂಟು L ಡಿವೈಡೆಡ್ ಬೈ ಡಿ. ನೆಕ್ಸ್ಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ X ಈಸ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ B2. ಎಕ್ಸ್ನೊಳಗೆ ಪಾಸ್ ಆಗ್ತದೆ ಕರೆಂಟ್ I1. ನೆಕ್ಸ್ಟ್ ಸೇಮ್ ಸ್ಟೆಪ್ಸ್. ಸೊ ಎರಡೂ ಇಲ್ಲೇ ಸೇಮ್ ಬರ್ತಾವಂತ ಬರಿತೀವಿ ನಾವು. F21 ಈಸ್ ಈಕ್ವಲ್ಸ್ ಟು F12 ಈಸ್ ಈಕ್ವಲ್ಸ್ ಟು ಅಂತ ಹೇಳಿ. ನೆಕ್ಸ್ಟ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಲಾಸ್ಟಿಗೆ ತೊಗೊತಾರೆ, ದಟ್ ಈಸ್ ಎಲ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಫೈನಲ್ ಫಾರ್ಮುಲಾ ಬರೀತಾರೆ. ಸೊ ಇಷ್ಟಾದಮೇಲೆ ಒಂದು ಕೆಲಸ ಮಾಡೋಣ್ರಿ. ಫಸ್ಟಿಗೆ ನೀವು ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಬುಕ್ನೊಳಗಿಂದ ಕನ್ಸಿಡರೇಷನ್ ವಾಟ್ ಎವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್, ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ನೊಳಗಿಂದ ಬೇಸ್ ಸ್ಟಾರ್ಟಿಂಗ್ ಏನು ಡೈಗ್ರಾಮ್ ಕೊಟ್ಟಾರ ಆ್ಯಂಡ್ ಪ್ಲಸ್ ಕನ್ಸಿಡರೇಷನ್ ಕೊಟ್ಟಾರ, ಅದರಾಗಿಂದ ಬರೆದು ಕ್ಯಾಲ್ಕುಲೇಷನ್ ಪಾರ್ಟ್ನ ನೀವು ಇದನ್ನು ಬರ್ಕೊಂಡ್ರೆ ಚಲೋ. ಸೊ ನೋಡು ವಿಡಿಯೋ ಪಾಸ್ ಮಾಡಿರಿ, ಅಂಥ ಪರಿ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿಲ್ಲ. ಅಂದರೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ನಾನು ಈಸಿಯಾಗಿ ಅರ್ಥ ಆಗುವಂಗೆ ಬರೆದಿಟ್ಟಿನಿ. ಸೊ ಇದನ್ನು ನೀವು ಬರ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತೆ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡು ರಿವಿಷನ್ ಮಾಡೋಕ್ಕೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಕಂಡಕ್ಟರ್ X ಆನ್ ಕಂಡಕ್ಟರ್ Y ಇದೆಲ್ಲ ಬೇಕಾದ್ರೆ ಪಾಸ್ ಮಾಡಿರಿ, ಇಷ್ಟು ಪಾರ್ಟ್ ಬರ್ಕೋರಿ ಮೊದಲು. ಸೊ ಇಫ್ ಯು ಹ್ಯಾವ್ ಡನ್ ದ್ಯಾಟ್, ನೆಕ್ಸ್ಟ್ ಪೋರ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಇಷ್ಟು ಮತ್ತು ಪಾಸ್ ಮಾಡಿ ಬರ್ಕೊತೀರ ಅಂತ ಅಂದ್ಕೊಂಡು ಅಂತ ಲಾಸ್ಟ್ ಪಾರ್ಟ್ ಇಷ್ಟು. ಓಕೆ, ಥ್ಯಾಂಕ್ ಯು. ಸೊ ಈಗ ಇಷ್ಟಾದಮೇಲೆ ನೆಕ್ಸ್ಟ್ ಈ ಡೆರಿವೇಷನ್ ಆ್ಯಕ್ಚುಲಿ ಮುಗಿದೈತಿ, ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ನಿಮ್ಗೆ ನೆನಪಿದ್ರೆ ನಾನು ನಿಮ್ಗೇನು ಹೇಳಿದ್ದೆ ಅಂದರೆ 2 ಕಂಡಕ್ಟರ್ ಇರ್ತಾವೆ. ಅವರೊಂದು ದಿನ ಹೇಳಿದರು ಪ್ಯಾರಲಲ್ ಕರೆಂಟ್ಸ್ ಅಟ್ರಾಕ್ಟ್ ಆ್ಯಂಟಿ ಪ್ಯಾರಲಲ್ ಅಂತ ಹಿಂಗೇನ ಹೇಳಿದ್ರು ನೋಡ್ರಿ. ಈಗ ನನಗೆ ಹೇಳ್ರಿ, ಪಾಸಿಟಿವ್ ಚಾರ್ಜ್ ಕ್ಯೂ ಇವು ಅಟ್ರಾಕ್ಟ್ ಮಾಡ್ತಾವೆ ಏನು ರಿಪೆಲ್ ಮಾಡ್ತಾವೆ? ಆಬ್ವಿಯಸ್ಲಿ ರಿಪೆಲ್ ಮಾಡ್ತಾವೆ, ಹೌದಾ? ಮೈನಸ್ ಕ್ಯೂ ಏನು ಮಾಡ್ತಾವೆ ರೀ? ರಿಪೆಲ್ ಮಾಡ್ತಾವೆ. ಪ್ಲಸ್ ಕ್ಯೂ
ಮೈನಸ್ ಕ್ಯೂ ಏನು ಮಾಡ್ತಾವೆ, ಅಟ್ರ್ಯಾಕ್ಟ್ ಮಾಡ್ತಾವೆ. ಇದನ್ನು ತಲೆಗಿಟ್ಕೊಂಡು ಈಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ಸೊ ಇಲ್ಲೊಂದು ಕಂಡಕ್ಟರ್ ಐತಿ ಎಕ್ಸ್, ಇಲ್ಲೊಂದು ಕಂಡಕ್ಟರ್ ಐತಿ ವೈ. ಸೊ ಈಗ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದ ಕರೆಂಟ್ಸ್ I1 ಆ್ಯಂಡ್ I2 ಆರ್ ಫ್ಲೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಅಂದ್ರೆ ಎರಡು ಅಪ್ವರ್ಡ್ಸ್ ಹೊಂಟಾರ ನೋಡ್ರಿ. ಅಂದ್ರೆ ಒಂದು ಹಿಂಗಿಲ್ಲ, ಲೈಕ್ ಒಂದು ನಿಮಿಷ, ಹಿಂಗಿಲ್ಲ, ಒಂದು ಅಪ್ವರ್ಡ್ಸ್ ಇದು ಮೇಲೆ, ಇದು ಡೌನ್ವರ್ಡ್ಸ್, ಹಿಂಗಿಲ್ಲ. ಸೊ ಎರಡು ಸೇಮ್ ಡೈರೆಕ್ಷನ್ ಒಳಗೆ. ಈಗ ಅವಕ್ಕೆ ಏನಂತಾರೆ, ಹಿಂಗೆ ಕರೆಂಟ್ ಸೇಮ್ ಡೈರೆಕ್ಷನ್ ಒಳಗಿದ್ದಾಗ ದೀಸ್ ಕರೆಂಟ್ಸ್ ಆರ್ ಕಾಲ್ಡ್ ಅಸ್ ಪ್ಯಾರಲಲ್ ಕರೆಂಟ್ಸ್. ಈಗ ಕ್ವಶನ್ ಏನಿಲ್ಲ ಅಂದರೆ, ಯಾವಾಗ ಪ್ಯಾರಲಲ್ ಕರೆಂಟ್ಸ್ ಇರ್ತೈತಿ, ಕರೆಂಟ್ಸ್ ಇನ್ ದ ಸೇಮ್ ಡೈರೆಕ್ಷನ್, ವಿಲ್ ದೀಸ್ ಟು, ಇವೆರಡ್ರ ಮೇಲೆ ಒಂದು ಫೋರ್ಸ್ ಬರುತ್ತೆ ನೋಡ್ರಿ. ಈಗ ಎರಡು ಫೋರ್ಸ್ ಬರ್ತಾವೆ, ಎರಡು ಆ್ಯಕ್ಚುಲಿ ಸೇಮೇ ಇರ್ತಾವೆ. ಒಂದು Fx, ಒಂದು Fy ಮ್ಯೂಚುವಲ್ ಇರ್ತಾವೆ ಅಂತ ಹೇಳಿತ್ತು. ಕ್ವಶನ್ ಏನು ಬರ್ತೈತಿ ಅಂದರೆ, ವೆನ್ ದ ಕರೆಂಟ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ವೆದರ್ ದೀಸ್ ಟೂ ಕಂಡಕ್ಟರ್ಸ್ ಅಟ್ರ್ಯಾಕ್ಟ್ ಆರ್ ರಿಪೆಲ್ ಅಂತ ಕ್ವಶನ್ ಬರ್ತೈತೆ. ವಿಲ್ ದೀಸ್ ಟು ಅಟ್ರ್ಯಾಕ್ಟ್ ಆರ್ ರಿಪೆಲ್, ಎರಡೂ ಕರೆಂಟ್ ಸೇಮ್ ಡೈರೆಕ್ಷನ್ ಆಗಿದ್ದಾಗ. ಸೊ ಈಗ ಆಗಲೇ ನಾನು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಚಾರ್ಜಸ್ ತೊಗೊಂಡು ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದ್ರ ಬೇಸಿಸ್ ಮೇಲೆ ನೀವು ಇದನ್ನು ಥಿಂಕ್ ಮಾಡೋಕ್ಕೆ ಹೋದ್ರೆ ಈಗ ನೀವು ಆನ್ಸರ್ ಅಂತೀರಿ ಇದು ರಿಪೆಲ್ ಆಗ್ತೈತಿ ಅಂಥೇಳಿ. ಆ್ಯಕ್ಚುಲಿ ಆನ್ಸರ್ ಅದು ರಿಪೆಲ್ ಆಗಂಗಿಲ್ಲ, ಅದು ಅಟ್ರ್ಯಾಕ್ಟ್ ಆಗ್ತೈತಿ. ಸೊ ಇವು ಫ್ಲೆಮಿಂಗ್ಸ್ ರೂಲ್ ಬರ್ತಾವೆ ನೋಡ್ರಿ, ಡೈರೆಕ್ಷನ್ ಆಫ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಆ ರೂಲ್ಸ್ ನಾವು ಅಪ್ಲೈ ಮಾಡಿ ಇಲ್ಲಿ ಏನು ಪ್ರೂವ್ ಮಾಡ್ಬೋದು ಅಂದರೆ, ಲೈಕ್ ಇಫ್ ಫೋರ್ಸ್ ಆನ್ ಎಕ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್, ಫೋರ್ಸ್ ಆನ್ ವೈ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಅಂದರೆ ಅಪೋಸಿಟ್ ಡೈರೆಕ್ಷನ್ನಾಗ ಫೋರ್ಸ್ ಬರ್ತಾವೆ. ಸಾರಿ, ಅಪೋಸಿಟ್ ಬರೋಂಗಿಲ್ಲ, ಇದು ಎರಡು ಸೇಮ್ ಡೈರೆಕ್ಷನ್ ಆಗೈತಲ್ಲ. ಈಗ ಎರಡು ಅಟ್ರ್ಯಾಕ್ಟ್ ಆಗ್ತಾವಂತ ನಾವು ಪ್ರೂವ್ ಮಾಡ್ಬೋದು. ಅಂದರೆ ಆ ಪಾಸಿಟಿವ್ ಚಾರ್ಜಸ್ ಕೇಸ್ನೊಳಗೆ ಇರುತ್ತಲ್ಲ, ಅದ್ರದ್ದು ಉಲ್ಟಾ ಅರ್ಥ ಹತ್ತಿರ ನಾನು ಹೇಳಿದ್ದು. ಈಗ ಇನ್ನೊಂದು ಸರ್ತಿ ನೋಡ್ರಿ, ಏನಂದ್ರೆ ಜಸ್ಟ್ ಅ ಮಿನಿಟ್. ಈಗ ಎರಡೂ ಕರೆಂಟ್ ಸೇಮ್ ಡೈರೆಕ್ಷನ್ ಒಳಗಿದ್ದಾಗ ಅಟ್ರ್ಯಾಕ್ಟ್ ಆಗ್ತಿತ್ತು ರಿಪೆಲ್ ಆಗ್ತಿತ್ತು ಅನ್ನೋ ಕ್ವಶನ್ ಬಂತಂದ್ರೆ, ನಿಮ್ಗೆ ಆನ್ಸರ್ ಏನು ಅನಿಸುತ್ತೆ, ಸೇಮ್ ಇದ್ದಾಗ ರಿಪೆಲ್ಲು, ಅನ್ಲೈಕ್ ಅಂದರೆ ಅಪೋಸಿಟ್ ಇದ್ದಾಗ ಅಟ್ರ್ಯಾಕ್ಟ್. ಹಿಂಗೆ ತಲೆಗೆ ಕುಂತಿತ್ತು ನಮಗೆ. ಬಟ್ ಇಲ್ಲಿ ಹಂಗಿಲ್ಲ, ಇದು ಉಲ್ಟಾ. ಹೆಂಗೆ ನೆನ್ಬಿಟ್ಕೋಬೇಕು ನೀವು ಅಂದರೆ, ಚಾರ್ಜ್ ಕೇಸ್ನೊಳಗೆ ಹೆಂಗೆ ಇರುತ್ತಲ್ಲ, ಇಲ್ಲಿ ಉಲ್ಟಾ. ಇದು ಟಾಪಿಕ್ ಹೆಸರೇನು ಹೇಳ್ರಿ ಇನ್ನೊಮ್ಮೆ, ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್. ಎರಡು ವಯರನ್ನು ಆಜು ಬಾಜು ಇಟ್ಟು ಕರೆಂಟ್ ಪಾಸ್ ಮಾಡಿದಾಗ ಅವು ಎರಡು ನಡುವೆ ಒಂದು ಫೋರ್ಸ್ ಬರ್ತದೆ. ಆ ಫೋರ್ಸ್ ಎರಡು ಕರೆಂಟ್ ಸೇಮ್ ಡೈರೆಕ್ಷನ್ನಾಗಿದ್ದರೆ ರಿಪೆಲ್ ಆಗಂಗಿಲ್ಲ, ಅಟ್ರ್ಯಾಕ್ಟ್ ಆಗ್ತೈತಿ. ಇದ್ರಾಗ ಉಲ್ಟಾ ಐತಿ. ಅದನ್ನು ಫ್ಲೆಮಿಂಗ್ಸ್ ರೂಲ್ನಿಂದ ನಾವು ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಏನೀಗ ಕರೆಂಟನ್ನು ಅಪೋಸಿಟ್ ಡೈರೆಕ್ಷನ್ ಆಗಿದ್ದಾಗ, ಜಸ್ಟ್ ಅ ಮಿನಿಟ್. ಸೊ ಇಫ್ ದ ಟೂ ಕರೆಂಟ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಅಪೋಸಿಟ್ ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರ್ತೈತಿ, ಜನರಲಿ ಅಟ್ರ್ಯಾಕ್ಟ್, ಅದು ಚಾರ್ಜಸ್ ಕೇಸ್ನೊಳಗೆ. ಬಟ್ ಇಲ್ಲೇನು ಫೋರ್ಸ್ ಬರುತ್ತಲ್ಲ, ದಿಸ್ ಬಿಕಮ್ಸ್ ಅ ರಿಪಲ್ಸಿವ್ ಫೋರ್ಸ್. ಇಲ್ಲೇ ಎರಡು ಇವು ಒಂದಕ್ಕೊಂದು ಕಂಡಕ್ಟರ್ ರಿಪೆಲ್ ಮಾಡ್ತಾವೆ. ಇದೊಂದು ವಿಷಯ ನೀವು ತಿಳ್ಕೊಂಡಿರ್ಬೋದು. ಸೊ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇದು ಡೆರಿವೇಷನ್ ಆತ. ಸೊ ನೆಕ್ಸ್ಟ್ ಈಗ ಸೊ ಇದಂತೂ ಟಾಪಿಕ್ ಆತ್ರಿ. ಈಗ ಇದಿಷ್ಟು ಮುಗಿಸಿದ್ವಿ ನಾವು. ನೆಕ್ಸ್ಟ್ ಯೂನಿಟ್ ಆಫ್ ಕರೆಂಟ್ ಅಂತ ಬರ್ತೈತೆ. ಸೊ ಈ ಯೂನಿಟ್ ಆಫ್ ಕರೆಂಟ್ ವಿಚ್ ಇಸ್ ಬೇಸ್ಡ್ ಆನ್ ದ ಸೇಮ್ ಫಾರ್ಮುಲಾ, ಈ ಪಾರ್ಟ್ನಿಂದ ನಾವು ನೆಕ್ಸ್ಟ್ ಕ್ಲಾಸ್ನೊಳಗೆ ಕಂಟಿನ್ಯೂ ಮಾಡೋಣಂತ್ರಿ. ಸೊ ಇದಿಷ್ಟು ನೀವು ಫಸ್ಟ್ ಮುಗಿಸ್ಕೋರಿ. ಪ್ರೀವಿಯಸ್ ವೀಡಿಯೋನು ನೋಡಿರಿ ಅಂತ ಅಂದ್ಕೊಂಡಿನಿ. ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ನಮಸ್ಕಾರ.